ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಬಾಸ್ ಟಿವಿ ವೀಕ್ಷಕರಿಗೆ ಉಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಪರಾಭವ ನಾಮ ಸಂವತ್ಸರ ಅಂತ ಹೆಸರು ಕೇಳಿದ ತಕ್ಷಣ ಎಲ್ಲ ಭಯ ಪಡ್ತಾರೆ. ಪರಾಭವ ಅಂದ್ರೆ ಏನು ಅವಮಾನಗಳಾಗತ್ತೋ ಅಥವಾ ಏನು ಯಾವ ತರ ಇರುತ್ತೆ ಈ ವರ್ಷ ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ತಿಳ್ಕೊಳ್ಳೋದಕ್ಕೆ, ಮತ್ತೆ ಭಯನೂ ಇರುತ್ತೆ. ಪರಾಭವ ಅಂತ ಹೇಳಿದ ತಕ್ಷಣ ತುಂಬಾ ಭಯ ಪಡೋ ಅಂಥದ್ದು ಏನೂ ಇಲ್ಲ. ಈ ಪರಾಭವನ ಇದ್ರ ವಿಷಯ ಏನು ಅಂತಂದ್ರೆ ಆತ್ಮದ ಕಡೆ ಹೋಗುವಂತ ಆಧ್ಯಾತ್ಮಿಕವಾಗಿ ಎಲ್ಲೆಲ್ಲಿ ಅವಿನೀತಿ ಅಥವಾ ಎಲ್ಲಿ ತುಂಬಾ ಒಂದು ಅಸ್ತವ್ಯಸ್ತ ಇರುತ್ತೋ ಅಲ್ಲೆಲ್ಲ ಈ ಪರಾಭವವನ್ನ ಆ ವ್ಯಕ್ತಿಗಳು ಮಾತ್ರ ಪರಾಭವ ಅನುಭವಿಸ್ತಾರೆ ಅಂತ. ಹಿಂದಿನ ಕಾಲದಲ್ಲಿ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಈ ತರ ಇರೋದು. ಜನಸಾಮಾನ್ಯರಿಗೆ ಈ ವರ್ಷ ತುಂಬಾ ಅವರ ಉನ್ನತಿಗೆ ದಾರಿ ಮಾಡಿಕೊಡುವಂತ ಸಂವತ್ಸರ ಆಗಿರುತ್ತೆ. ಈ ಸಂವತ್ಸರ ಇನ್ನ ವಿಶ್ಲೇಷವಾಗಿ ಅಥವಾ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನಾವು ನವನಾಯಕರ ಒಂದು ಆಧಿಪತ್ಯವನ್ನು ತಿಳ್ಕೋಬೇಕಾಗತ್ತೆ. ಈ ವರ್ಷದ ಮೊದಲನೇ ನವನಾಯಕರಲ್ಲಿ ರಾಜ ಆಗಿರುವಂಥದ್ದು ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ಮತ್ತೆ ರಸಾಧಿಪತಿ ಶನಿ, ನೀರಸಾಧಿಪತಿ ಗುರು. ಈ ನವನಾಯಕರಲ್ಲಿ 7 ಜನಕ್ಕೆ ಶುಭತ್ವವು ಇದ್ದು ಇಬ್ಬರಿಗೆ ಮಾತ್ರ ಪಾಪತ್ವ ಇರೋದು. ಈ ಒಂದು ಗ್ರಹ ಸ್ಥಿತಿಯನ್ನು ನೋಡಿಕೊಂಡಾಗ ಅಥವಾ ಗ್ರಹ ಆಧಿಪತ್ಯವನ್ನು ನೋಡಿಕೊಂಡಾಗ ಆದಷ್ಟು ಶುಭ ಫಲಿತಗಳು ಕಾಣುವಂಥದ್ದು ನಾವು ನಿರೀಕ್ಷಿಸಬಹುದು. ಪರಾಭವ ನಾಮ ಸಂವತ್ಸರ 60 ವರ್ಷಗಳಲ್ಲಿ ಅಂದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಪಂಚಾಂಗದ ಪ್ರಕಾರ 60 ಸಂವತ್ಸರಗಳು ಇರ್ತವೆ. ಅದರಲ್ಲಿ ಇದು 40ನೇಯದ ಸಂವತ್ಸರ ಆಗಿರುತ್ತೆ. ಈ 40ನೇಯದಾಗಿರೋದ್ರಿಂದ ಇದು ಪ್ರತಿ ಒಂದು 20 ವರ್ಷದಕ್ಕೂ ಒಬ್ಬೊಬ್ಬರ ನಾಯಕರಾಗಿ ಮಾಡ್ಕೊಂಡಿರ್ತಾರೆ. 21ರಿಂದ 40 ಈ ಸಂವತ್ಸರಕ್ಕೆ ವಿಷ್ಣು ಅಧಿಪತಿ ಆಗಿರ್ತಾನೆ. ಸೊ ಅದರಿಂದ ಇದು ಸ್ಥಿತಿಕಾರಕವಾಗಿರುತ್ತೆ. ಅಂದ್ರೆ ಏನೇನು ಎಲ್ಲ ಎಲ್ಲ ಒಂದು ಬ್ಯಾಲೆನ್ಸ್ಡ್ ವೇ ಆಗಿ ತಗೊಂಡು ಆಗಿರುತ್ತೆ. ಈಗ ನಾವು ನವನಾಯಕರ ಬಗ್ಗೆ ವಿಚಾರಣೆ ಮಾಡೋಣ. ಮೊದಲಿಗೆ ರಾಜ ಬಂದ್ಬಿಟ್ಟು ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಶನಿ, ನೀರಸಾಧಿಪತಿ ಗುರು. ಈ ಎಲ್ಲ ಆಧಿಪತ್ಯವನ್ನು ಗಣನೆಗೆ ತಗೊಂಡಾಗ ಈ ಒಂದು 7 ಗ್ರಹಗಳು ಶುಭರಾಗಿ 2 ಗ್ರಹ ಅಶುಭ ಆಗಿದೆ. ಸೊ ಇದರಿಂದ ನಾವು ಹೆಚ್ಚು ಶುಭ ಫಲಿತವನ್ನು ನಿರೀಕ್ಷಿಸಬಹುದು. ಈಗ ದೇಶದ ಒಂದು ಹೇಗಿರಬಹುದು ಈ ಆಧಿಪತ್ಯಗಳಿಂದ ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾವಾಗ ಗುರು ರಾಜ ಆಗ್ತಾನೋ ಆವಾಗ ದೇಶದಲ್ಲಿ ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಮತ್ತೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಈ ತರದೆಲ್ಲ ಉಂಟಾಗ್ತಾ ಹೋಗುತ್ತೆ. ಇಲ್ಲಿ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಹೋರಾಡ್ತಾರೆ. ವೇದಾಧ್ಯಯನಗಳಾಗೋದು, ಅವರ ಸಂಸ್ಕಾರವನ್ನು ಉಳಿಸ್ಕೊಳ್ಳೋ ಅಂತ ಸಮಯ ಆಗಿರುತ್ತೆ. ಎಸ್ಪೆಷಲಿ ಇದರಲ್ಲಿ ಯೂತ್ ಎಸ್ಪೆಷಲಿ ಅವರು ತುಂಬಾ ಈ ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ಈ ನಮ್ಮ ಈ ಏನು ವಿಜ್ಞಾನದ ಬಗ್ಗೆ ಅಂದ್ರೆ ಶಾಸ್ತ್ರೀಯ ವಿಜ್ಞಾನದ ಬಗ್ಗೆ, ಜ್ಯೋತಿಷ್ಯ ಆಗ್ಲಿ ಅಥವಾ ವೇದಾಧ್ಯಯನದ ಬಗ್ಗೆ ಆಗ್ಲಿ, ಉಪನಿಷತ್ತುಗಳಿಗಾಗ್ಲಿ, ಆಧ್ಯಾತ್ಮಿಕದ ಬಗ್ಗೆ ತುಂಬಾ ಆಸಕ್ತಿ ತೋರಿಸ್ತಾರೆ. ರಾಜ ಗುರು ಮಂತ್ರಿ ಕುಜ ಆಗಿರೋದ್ರಿಂದ ಕುಜ ಯಾವಾಗ ಮಂತ್ರಿ ಆಗ್ತಾರೋ ದೇಶದಲ್ಲಾಗ್ಲಿ ಪ್ರಪಂಚದಲ್ಲಾಗ್ಲಿ ಅಗ್ನಿ ಪ್ರಮಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಕಳ್ಳತನದ ಭಯ, ರಕ್ತದಿಂದ ಬರುವಂತ ಕಾಯಿಲೆಗಳು, ಹೊಸದಾಗಿ ಬರುವಂತ ಕಾಯಿಲೆಗಳನ್ನೆಲ್ಲ ಉಂಟು ಮಾಡ್ತಾನೆ. ಸರ್ಪಗಳಿಂದ ಭಯ ಉಂಟಾಗೋದು ಜಾಸ್ತಿ ಆಗತ್ತೆ ಈ ವರ್ಷ. ಸರ್ಪಕ್ಕೆ ಸಂಬಂಧಪಟ್ಟಿರುವಂತ ಒಂದು ಏನು ಅದ ಕೆಲವು ಪ್ರದೇಶಗಳಲ್ಲಿ ನಾಗರ ಭಯ ಇರುತ್ತೆ, ಸರ್ಪದ ಭಯ ಇರುತ್ತೆ. ನೆಕ್ಸ್ಟ್ ಸೇನಾಧಿಪತಿ ಚಂದ್ರ ಆಗಿರ್ತಾರೆ. ಚಂದ್ರ ಯಾವಾಗ ಸೇನಾಧಿಪತಿ ಆಗ್ತಾರೋ ಉತ್ತಮ ಮಳೆ ಬೆಳೆ ಎಲ್ಲ ಬರುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಲಿನ ಒಂದು ಧರೆಗಳು ಅಥವಾ ಪಶು ಸಂರಕ್ಷಣೆ ಜಾಸ್ತಿ ಆಗೋದು, ಗೋ ಸಂರಕ್ಷಣೆ ಜಾಸ್ತಿ ಆಗೋದು ಇವೆಲ್ಲ ಆಗತ್ತೆ. ಗುರು ಸಸ್ಯಾಧಿಪತಿ ಆದಾಗ ಕಂದಮೂಲಗಳು, ಭೂಮಿಯಲ್ಲಿ ಬೆಳೆಯುವಂಥದ್ದು ಎಲ್ಲದಕ್ಕೂ
ದರಗಳು ಜಾಸ್ತಿ ಆಗತ್ತೆ. ಅಲಂಕಾರಿಕ ವಸ್ತುಗಳ ಬೆಲೆ ಜಾಸ್ತಿ ಆಗೋದು, ಹಸಿರು ಆಗಿರುವಂತ ಒಂದು ಏನು ಪ್ರದೇಶಗಳಲ್ಲಾಗಿ ಅಥವಾ ಅಲಂಕಾರ ವಸ್ತುಗಳು ಮತ್ತು ಸುಗಂಧ ದ್ರವ್ಯಗಳ ಬೇಡಿಕೆ ಜಾಸ್ತಿ ಆಗತ್ತೆ. ಇದು ಗುರು ಸಸ್ಯಾಧಿಪತಿ ಆದಾಗ. ಧಾನ್ಯಾಧಿಪತಿ ಬುಧ ಜುಲೈಯಿಂದ ಮತ್ತೆ ಡಿಸೆಂಬರ್ ನಡುವೆ ಒಂದ್ ಸ್ವಲ್ಪ ಈ ಗಾಳಿ ಅಂದ್ರೆ ಕೆಟ್ಟ ಗಾಳಿ ಅಂತಾರಲ್ಲ ಆ ತರ ಒಂದು ಗಾಳಿಯ ಒಂದು ರೋಗಗಳು ನಾವು ನೋಡಬಹುದು. ಧೂಳು ಜಾಸ್ತಿ ಆಗೋದು, ಚಂಡಮಾರುತ ಜಾಸ್ತಿ ಆಗೋದು, ಕೆಲವು ಕಡೆ ಈ ಏನು ಬೆಳೆಗಳು ಹಾನಿ ಆಗೋದು, ಕೆಲವು ಪ್ರದೇಶಗಳಲ್ಲಿ ಜನರಲ್ಲಿ ಭಯದ ವಾತಾವರಣ ಕಾಣಿಸುತ್ತೆ. ಅರ್ಘ್ಯಾಧಿಪತಿ ಚಂದ್ರ ಆದಾಗ ಚಿನ್ನ, ಬೆಳ್ಳಿ ಮತ್ತು ಈ ತರದ ಒಂದು ಬೇಡಿಕೆಗಳು ಜಾಸ್ತಿ ಆಗೋದು, ಹಾಲು ಮತ್ತು ಹಾಲಿನ ಉತ್ಪನ್ನ ಜಾಸ್ತಿ ಆಗೋದು, ಇವೆಲ್ಲ ಚಂದ್ರ ಅರ್ಘ್ಯಾಧಿಪತಿ ಆದಾಗ ನೋಡ್ಬಹುದು. ಭೂ ಸಂಬಂಧಿತ ವಿಷಯಗಳು ಮತ್ತೆ ಈ ಎಲ್ಲ ಚಂದ್ರ ಮೇಘಾಧಿಪತಿ ಆದಾಗ ಒಂದು ಅಭಿವೃದ್ಧಿನ ನೋಡಬಹುದು. ಶನಿ ಯಾವಾಗ ರಸಾಧಿಪತಿ ಆಗ್ತಾರೋ ಆವಾಗ ಈ ಎಣ್ಣೆಯ ಬೆಲೆ ಇವೆಲ್ಲಾನು, ಎಣ್ಣೆಯ ಬೇಡಿಕೆ, ತೈಲದ ಉತ್ಪನ್ನಗಳು, ತೈಲ ಎಲ್ಲಾನು ಜಾಸ್ತಿ ಆಗ್ತಾ ಬರುತ್ತೆ. ಎಣ್ಣೆ, ಎಳ್ಳು, ಬೆಲ್ಲ, ಉಪ್ಪು ಇತ್ಯಾದಿಗಳ ಬೆಲೆ ಜಾಸ್ತಿ ಆಗತ್ತೆ. ಕೆಲವು ಪ್ರದೇಶಗಳಲ್ಲಿ ರಾಜಕೀಯ ಸಮಸ್ಯೆಗಳು ಹೆಚ್ಚಾಗತ್ತೆ. ನಾಯಕರ ನಡವಳಿಕೆ ಎಲ್ಲಾನು ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಇದೆಲ್ಲ ಶನಿ ರಸಾಧಿಪತಿ ಆದಾಗ ಆಗುವಂತ ಒಂದು ವಿಶೇಷಗಳು. ನೀರಸಾಧಿಪತಿ ಗುರು ನೀರಸಾಧಿಪತಿಯಾಗಿದ್ದಾಗ ಮತ್ತೆ ಅದೇ ಈ ಬಟ್ಟೆ ಉದ್ಯಮಿಗಳಿಗೆ ತುಂಬಾ ಡಿಮ್ಯಾಂಡ್ ಬರುವಂಥದ್ದು, ಖರೀದಿ ಮಾಡೋದಕ್ಕೆ ಜನಗಳಿಗೆ ಶಕ್ತಿ ಬರುತ್ತೆ, ಖರ್ಚು ಆಗತ್ತೆ, ಶಕ್ತಿನೂ ಇರುತ್ತೆ. ಸೊ ಎಲ್ಲ ಈ ಒಂದು ಪಾಶ್ ಆಗಿರುವಂತ ವಸ್ತುಗಳಾಗಿರ್ಬೋದು, ಕಾಸ್ಟ್ಲಿ ವಸ್ತುಗಳನ್ನ ತಗೊಳ್ಳುವಂತ ಶಕ್ತಿಯನ್ನ ಉತ್ಪನ್ನ ಕೊಡ್ತಾನೆ ಜನಗಳಿಗೆ. ಈಗ ಈ ಗ್ರಹ ಸ್ಥಿತಿಗಳು ಜಗತ್ತಿನ ಮಟ್ಟಿಗೆ ಏನೇನ್ ಆಗ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಜಗತ್ತಿನ ರಾಜಕೀಯ ಪರಿಸ್ಥಿತಿ ಮತ್ತೆ ಇಲ್ಲಿ ಪರಸ್ಪರ ರಾಷ್ಟ್ರಗಳಲ್ಲಿ ಒಂದ್ ಸ್ವಲ್ಪ ವಿಭೇದಗಳು ಬರೋದು, ಯುದ್ಧದ ಭೀತಿ ಮತ್ತು ಯುದ್ಧ ವಾತಾವರಣಗಳು ಕೆಲವು ಕಡೆ ಬರುವಂತ ಸಂದರ್ಭಗಳು ಇರುತ್ತೆ. ಅಮೆರಿಕ ಮತ್ತು ಯುರೋಪಿನ ದೇಶಗಳ ಆರ್ಥಿಕ ಬೆಳವಣಿಗೆ ನಿಧಾನಗತಿಯಾಗಿ ಕಾಣಿಸುತ್ತೆ. ಅದೇ ದೇಶಗಳಲ್ಲಿ ರಾಜಕೀಯ ಸಂಕಷ್ಟಗಳು ಉಂಟಾಗುವ ಸಂದರ್ಭಗಳಿದೆ. ಇನ್ನ ಭಾರತಕ್ಕೆ ಬಂದಾಗ ದೇಶದ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ರಾಜಕೀಯ ವಾಗ್ವಿದ್ಯೆ ಇರುತ್ತೆ. ಬಟ್ ಆಡಳಿತ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಧರ್ಮಬದ್ಧವಾಗಿರುತ್ತೆ, ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವಂತಾಗಿರುತ್ತೆ. ಕೆಲವು ರಾಜಕಾರಣಿಗಳ ಮೇಲೆ ಅಪವಾದ ಬರುವಂಥದ್ದು ಅಥವಾ ಅವಿನೀತಿಯ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಕಾಣಬಹುದು. ಹೊಸ ಗುರುಗಳಾಗ್ಬೋದು, ಹೊಸ ಈ ಧಾರ್ಮಿಕವಾಗಿರುವಂಥವ್ರು ಬರ್ತಾರೆ. ಈ ವರ್ಷ ಈ ಒಂದು ಫಲಿತಾಂಶದಿಂದ ಭಾರತದಲ್ಲಿ ಒಂದು ಉನ್ನತ ಅಂದ್ರೆ ಪ್ರಪಂಚದಲ್ಲಿ ಒಂದು ಭಾರತ ಅನ್ನೋದು ಇನ್ನ ಹೈಯರ್ ಲೆವೆಲ್ಗೆ ಹೋಗುವಂಥದ್ದು, ಆರ್ಥಿಕ ವ್ಯವಸ್ಥೆದಲ್ಲೂ ಧಾರ್ಮಿಕವಾಗಿಯೂ ಎಲ್ಲಾ ರೀತಿಯಲ್ಲೂ ಒಳ್ಳೆ ಹೆಸರುವಾಸಿ ಆದಂಗೆ ಆಗತ್ತೆ. ಈ ವರ್ಷ ಆರ್ಥಿಕ ಮತ್ತು ವ್ಯಾಪಾರ ಫಲಿತಾಂಶಗಳನ್ನ ನೋಡೋಣ. ಭಾರತದಲ್ಲಿ ಷೇರು ಮಾರುಕಟ್ಟೆ ಬೆಳವಣಿಗೆ ಕಾಣಿಸ್ತದೆ, ಚಿನ್ನದ ಬೆಲೆ ಹೆಚ್ಚಾಗತ್ತೆ, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಬಹುದು ಈ ವರ್ಷ. ದೆಹಲಿ, ಉತ್ತರ ಭಾರತ, ಮಹಾರಾಷ್ಟ್ರ, ಗುಜರಾತ್ ಈ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರ ಉತ್ತಮವಾಗಿ ಬೆಳೆಯುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸಿನಿಮಾ ಮತ್ತು ರಾಜಕೀಯ ಕ್ಷೇತ್ರ ಕೆಲವು ಪ್ರಸಿದ್ಧ ನಟರಿಗೆ ಅಥವಾ ವ್ಯಕ್ತಿಗಳಿಗೆ ಅಕ್ರಮ ಪ್ರಕರಣಗಳಲ್ಲಿ ಬಂಧಿತರಾಗುವಂತ ಸಾಧ್ಯತೆ ಕಾಣುತ್ತಿದೆ. ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧ ಭೀತಿ ಕೆಲವೊಮ್ಮೆ ಉಂಟಾಗುತ್ತದೆ. ಭಾರತವು ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ. ಮಿಲಿಟರಿ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುವಂತ ಸಂದರ್ಭಗಳಿದೆ. ಈ ಎಲ್ಲಾ ವಿಷಯಗಳು ಪರಿಗಣನೆಗೆ ತಗೊಂಡು ನೋಡಿದಾಗ ಈ ವರ್ಷ ಭಾರತಕ್ಕೆ ಒಳ್ಳೆ ಸಮಯ ಅಂತ ತೋರಿಸ್ತಿದೆ. ಈ ಪರಾಭವ ನಾಮ ಸಂವತ್ಸರ ಭಾರತಕ್ಕೆ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಇರುವಂತದ್ದು ಕಾಣಿಸ್ತಿದೆ. ಈಗ ಈ ಪರಾಭವ ನಾಮ ಸಂವತ್ಸರದಲ್ಲಿ 27 ನಕ್ಷತ್ರಗಳಿಗೆ ಅಂದ್ರೆ ಈಗ ಇದುವರೆಗೂ ನಾವು ರಾಶಿಗಳು ನೋಡಿದ್ವಿ, ಬರೀ 27 ನಕ್ಷತ್ರಗಳಿಗೆ ಒಂದು ಕೀ ಪಾಯಿಂಟ್ಸ್ ತರ ಏನಾಗಿರ್ಬಹುದು, ಹೇಗಿರ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಅಶ್ವಿನಿ, ಪುಷ್ಯ, ಸ್ವಾತಿ, ಶ್ರವಣ ನಕ್ಷತ್ರಗಳಿಗೆ ಯಾವುದೇ ಕಾರ್ಯಗಳಲ್ಲಿ ಯಾವ ಕಾರ್ಯಗಳು ಅವ್ರು ತಗೊಂಡಾಗ ಅವ್ರ ವಿಜಯ ಅನ್ನೋದು ತಗೊಳ್ತಾರೆ, ಅದನ್ನ ಪೂರ್ತಿಯನ್ನು ಮಾಡ್ತಾರೆ, ಅದನ್ನ ಸಾಧನೆ ಮಾಡ್ತಾರೆ. ಭರಣಿ, ಆಶ್ಲೇಷ ಮತ್ತೆ ವಿಶಾಖ ಇದು ಧನಲಾಭಗಳು ತೋರಿಸ್ತಿದೆ, ಶುಭವನ್ನ ತೋರಿಸ್ತಿದೆ.
ಕೃತಿಕಾ, ಮಖ ಮತ್ತೆ ಅನುರಾಧ, ಧನಿಷ್ಠ ಇದು ಧನಲಾಭ ಕೊಡುವಂತ ವರ್ಷ ಆಗಿರುತ್ತೆ. ರೋಹಿಣಿ, ಪೂರ್ವ ಫಲ್ಗುಣಿ ಮತ್ತೆ ಜ್ಯೇಷ್ಠ ಶತ್ರು ಬಾಧೆಗಳಿಂದ ದೂರ ಆಗ್ತಾರೆ. ಕೆಲವು ಕಷ್ಟಗಳು ಇರುತ್ತೆ. ಮೃಗಶಿರ, ಉತ್ತರ ಫಲ್ಗುಣಿ ಮತ್ತೆ ಮೂಲ ಖರ್ಚು ಹೆಚ್ಚಾಗಿರುತ್ತೆ. ಖರ್ಚಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು. ಬ್ಯಾಲೆನ್ಸ್ ಲೈಫ್ನ ಅಳವಡಿಸ್ಕೊಂಡ್ರೆ ಒಳ್ಳೇದು. ಮೃಗಶಿರ, ಉತ್ತರ ಫಲ್ಗುಣಿ ಮತ್ತೆ ಮೂಲ ಖರ್ಚು ಹೆಚ್ಚಾಗುವಂತ ಸಂದರ್ಭ ಆಗಿರುತ್ತೆ. ಖರ್ಚು ಜಾಸ್ತಿ ಆಗಿರುವಂತ ವರ್ಷ ಆಗಿರುತ್ತೆ. ಮತ್ತೆ ಆರ್ದ್ರ, ಹಸ್ತ ವೃತ್ತಿಯಲ್ಲಿ ಕೀರ್ತಿ, ಕೆಲಸದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಅವಕಾಶಗಳು ಸಿಗುವಂತ ವರ್ಷ ಆಗಿರುತ್ತೆ. ಪುನರ್ವಸು, ಚಿತ್ತ, ಉತ್ತರಾಷಾಢ ಮತ್ತೆ ರೇವತಿ ಧನಯೋಗಗಳು ಮತ್ತೆ ಸನ್ಮಾನಗಳು ಮತ್ತೆ ಶುಭ ಕಾರ್ಯಗಳಿಗೆ ಮತ್ತೆ ಶುಭವಾಗುವುದಕ್ಕೆ ಇದು ಒಳ್ಳೆ ವರ್ಷ ಆಗಿರುತ್ತೆ. ಈ ಶ್ರೀ ಪರಾಭವ ನಾಮ ಸಂವತ್ಸರ ಈ ಎಲ್ಲಾ ನಕ್ಷತ್ರಗಳು ಶುಭವಾಗಿ ಕೊಡಲಿ ಅಂತ ನಾನು ಆಶಿಸ್ತಾ, ಈಗ 12 ದ್ವಾದಶ ರಾಶಿಗಳ ಒಂದು ಫಲಿತಾಂಶಗಳನ್ನ ನೋಡ್ತಾ ಹೋಗೋಣ ಈ ಪರಾಭವ ನಾಮ ಸಂವತ್ಸರಕ್ಕೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಮಧ್ಯಮ ಫಲಿತ ಇರುತ್ತೆ. ಪರೀಕ್ಷೆಯ ಮೂಲಕ ಪ್ರಗತಿ ಅಂತ. ಇವರು ಎಲ್ಲಾನು ಪರೀಕ್ಷೆಯನ್ನು ಎದುರಿಸ್ಕೊಂಡೇ ಈ ಸರಿ ಫಲಿತಾಂಶವನ್ನ ಪಡೆಯುವಂಥದ್ದು. ಮೊದಲನೇದಾಗಿ ಇವರು ತುಂಬಾ ಮುನ್ನುಗ್ಗೋ ಸ್ವಭಾವದ ಆಗಿರೋದ್ರಿಂದ ತಾಳ್ಮೆಯನ್ನ ಬೆಳೆಸ್ಕೊಳ್ಳೋದು ಜಾಸ್ತಿ ಬೆಳೆಸ್ಕೊಂತಾ ಹೋದಷ್ಟು ಈ ವರ್ಷ ಅವರಿಗೆ ತಾಳ್ಮೆ ಮತ್ತೆ ಪ್ರಯತ್ನ ಇವೆರಡನ್ನು ಬೆಳೆಸ್ಕೊಳ್ಳೋದ್ರಿಂದ ಇವರು ಈ ವರ್ಷದಲ್ಲಿ ತುಂಬಾ ಸಕ್ಸಸ್ನ ಕಾಣಬಹುದು. ಈ ವರ್ಷ ಇವರಿಗೆ ತುಂಬಾ ಮಧ್ಯಮ ಅಂತಾನೂ ಅಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅಲ್ಲ, ಆಲ್ಮೋಸ್ಟ್ ಒಂದು 80% ಅಷ್ಟು ಇವರಿಗೆ ಪಾಸಿಟಿವ್ ಆಗೇ ಇರುತ್ತೆ ಈ ವರ್ಷ. ಉದ್ಯೋಗಸ್ಥರಿಗೆ ಸ್ವಲ್ಪ ಇವರು ಪ್ರಯತ್ನ ಪಟ್ಟರೆ ಒಳ್ಳೆ ಉದ್ಯೋಗ ಸಿಗುವಂಥದ್ದು ಈ ವರ್ಷದಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಈ ಮೆಡಿಟೇಷನ್ ಇಂಥದ್ದೆಲ್ಲ ಮಾಡ್ತಾ ಹೋದಾಗ ಇವರಿಗೆ ಆ ಒಂದು ಒತ್ತಡ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸ ವ್ಯಾಪಾರ ಈ ಪ್ರಯತ್ನಗಳಲ್ಲಿ ಯಾರಾದ್ರೂ ಇದ್ದರೆ ಅವ್ರಿಗೇನಂತಂದ್ರೆ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ, ಬೇಗ ರಿಸಲ್ಟ್ಸ್ ಕಾಣಿಸೋದಿಲ್ಲ. ಓವರ್ ಆಲ್ ಅವರು ಈ ವರ್ಷದಲ್ಲಿ ಪ್ರಯತ್ನ ಅಂತೂ ಪಡ್ಬೋದು. ಹೊಸ ಬಿಸ್ನೆಸ್ಗೆ ಅಂಥದಕ್ಕೆಲ್ಲ ಪ್ರಯತ್ನ ಪಡ್ಬೋದು. ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ನಂಬಿ ಮೋಸ ಹೋಗುವಂಥದ್ದು ಕಾಣಿಸ್ತಾ ಇರೋದ್ರಿಂದ ಅದಕ್ಕಾಗಿ ಯೋಚನೆ ಮಾಡ್ಬೇಕು. ಆರ್ಥಿಕದಲ್ಲಿ ಅಂದ್ರೆ ಈ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬರೋ ತರ ಕಾಣಿಸ್ತಾ ಇರೋದ್ರಿಂದ ಅವರು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇನು ಬೇಕಾಗಿರಲ್ಲ. ವಿದ್ಯಾರ್ಥಿಗಳು ಪ್ರಯತ್ನ ಜಾಸ್ತಿ ಹಾಕಿ ಅದರಿಂದ ನಿಮ್ಗೆ ಇನ್ನ ಒಳ್ಳೆ ಫಲಿತಾಂಶಗಳು ಬರುತ್ತೆ. ಮೇಷರಾಶಿಯವರಿಗೆ, ಮೇಷರಾಶಿಯ ಮಹಿಳೆಯರಿಗೂ ಅಷ್ಟೇ ಇದು ಒಳ್ಳೆ ಮನೆಯ ಬಗ್ಗೆ, ಮನೆಯವರ ಬಗ್ಗೆ ತುಂಬಾ ಯೋಚನೆ ಮಾಡುವಂತ ಸಮಯ ಆಗಿರುತ್ತೆ. ಮಕ್ಕಳ ಬಗ್ಗೆ, ಮನೆಯವರ ಬಗ್ಗೆ ಈ ತರದ್ರೆಲ್ಲ ಇವರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮುಂದೆ ಹೋಗುವಂತ ಸಂದರ್ಭ. ರೈತರಿಗೆ ಈ ವರ್ಷದಲ್ಲಿ ಒಂದ್ ಸ್ವಲ್ಪ ಶುಭ ಫಲಿತಗಳು ಕಾಣಿಸ್ತಾ ಇದೆ. ಮತ್ತೆ ಇವರು ಆ ಭೂಮಿಯನ್ನ ಸ್ವಲ್ಪ ಯಾರು ಬಿತ್ತನೆ ಮಾಡ್ತಾರಲ್ಲ ಆ ಭೂಮಿಯನ್ನ ಸ್ವಲ್ಪ ಫಲವತ್ತಾಗಿ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ತಂತ್ರಜ್ಞಾನದ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳುವಂತ ಸಂದರ್ಭವಾಗಿರುತ್ತೆ. ಒಳ್ಳೆ ಫಲಿತಾಂಶ ಅಂತೂ ಬಂದೇ ಬರುತ್ತೆ ಇವರಿಗೆ. ರಾಜಕೀಯದಲ್ಲಿ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಅವಮಾನಗಳನ್ನೆಲ್ಲ ಫೇಸ್ ಮಾಡ್ತಾರೆ. ಆಮೇಲೆ ಮಧ್ಯದ ಅಂದ್ರೆ 6 ತಿಂಗಳ ಆದ್ಮೇಲೆ ಇವರಿಗೆ ಶುಭ ಫಲಿತವನ್ನು ಕೊಡ್ತಾ ಹೋಗ್ತಾನೆ. ಆಧ್ಯಾತ್ಮಿಕದಲ್ಲಿರೋರಿಗೆ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಇವರು ಈ ಸಾಧನೆಯನ್ನ ಮುಂದಕ್ಕೆ ಹಾಕೊಂಡು ಅಂದ್ರೆ ಮುಂದೆ ಹೋಗೋದಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಂದೆ ಹೋಗೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇನ್ನ ಆರೋಗ್ಯ ವಿಷಯದಲ್ಲಿ ಬಂದಾಗ ಮೇಷರಾಶಿಯವರಿಗೆ ತಲೆನೋವು, ಭುಜಗಳ ನೋವು, ಕಾಲು ನೋವುಗಳೆಲ್ಲ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಎಲ್ಲಾ ವಿಷಯಗಳನ್ನು ಪರಿಗಣನೆಗೆ ತಗೊಂಡು ಮತ್ತಷ್ಟು ಒಳ್ಳೆ ಫಲಿತಾಂಶ ಬರ್ಬೇಕಂದ್ರೆ ಪರಿಹಾರ ಭಾಗದಲ್ಲಿ ದಶರಥ ಪ್ರೋಕ್ತ ಶನಿ ಸ್ತೋತ್ರವನ್ನು ಓದೋದಾಗ್ಲಿ ಅಥವಾ ಶನಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಈ ಪರಾಭವ ನಾಮ ಸಂವತ್ಸರ ಮೇಷರಾಶಿ ಅವರಿಗೆ. ಈಗ ವೃಷಭ ರಾಶಿಯ ಶ್ರೀ ಪರಾಭವ ನಾಮ ಸಂವತ್ಸರದ ಫಲಿತಾಂಶವನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಸ್ಥಿರವಾಗಿರ್ತಾರೆ, ಮಹತ್ವಾಂಕ್ಷೆ ಅಂತ ಏನೇನೋ ಅಚೀವ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಅನ್ಕೋತಾ ಇರ್ತಾರೆ. ಈ ವರ್ಷ ಅವರಿಗೆ ಮಧ್ಯದಿಂದ ಶುಭ, ಅಂದ್ರೆ ಇವ್ರಿಗೂ ಅಷ್ಟೇ 6 ತಿಂಗಳ ಆದ್ಮೇಲೆ ಶುಭವಾಗಿರುತ್ತೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ ಇವರು. ಈ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಿರುತ್ತೆ. ಮತ್ತೆ ವ್ಯಾಪಾರ ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಅಂದಾಗ ಇವ್ರಿಗೆ ಇದು ಒಳ್ಳೆ ಸಮಯ ಆಗಿರುತ್ತೆ. ನಿರುದ್ಯೋಗಿಗಳಿಗೆ ಯಶಸ್ಸು ಕಾಣುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿರೋರ್ಗು ಅಷ್ಟೇ ಪ್ರಮೋಷನ್ಸ್ ಅಥವಾ ಅವ್ರಿಗೆ ಆಗಿರುವಂತ ಒಂದು ರೆಕಗ್ನೈಸೇಷನ್ ಸಿಗುವಂತ ಕಾಲ ಆಗಿರುತ್ತೆ.
ಶೇರ್ ಮಾರ್ಕೆಟ್ ಅಥವಾ ಈ ಶೇರ್ ರಿಲೇಟೆಡ್ ಏನೇನೋ ಮಾಡ್ತಿದ್ರೆ ಅದು ಮಧ್ಯಮ ಫಲ. ಸೊ ಅದನ್ನ ರೆಕಮೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ನ್ಯಾಯಾಲಯದಲ್ಲಿ ಏನಾದರೂ ಅಂದರೆ ಕೋರ್ಟು ಈ ಥರದ್ದೇನೋ ಇದ್ದರೆ ಸ್ವಲ್ಪ ಅವ್ರ ಫಲ ಮುಂದೂಡಿಕೆ ಆದ್ರೂ ಅವ್ರ ಪರವಾಗಿ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಈ ಇದರಲ್ಲಿ ಸಾಧಾರಣವಾಗಿದ್ರೂ ಬಟ್ ಮಾನಸಿಕವಾಗಿ ಸ್ವಲ್ಪ ಯಾಕೋ ಒತ್ತಡವನ್ನು ಹೊಂದುತ್ತಾ ಹೋಗ್ತಾರೆ. ಸೊ ಅದರ ಬಗ್ಗೆ ಕಾಳಜಿ ವಹಿಸಿದ್ರೆ ಸಾಕು. ಮಹಿಳೆಯರಿಗೆ ಅನಗತ್ಯವಾಗಿರುವಂಥ ಅಂದರೆ ಅವ್ರು ಬೇಡದೇ ಇರುವಂಥದ್ದೆಲ್ಲನೂ ತಲೆ ಮೇಲೆ ಹಾಕೊಳ್ಳೋ ಥರ ಅನಿಸ್ತಿದೆ ಈ ವರ್ಷ. ಸೊ ಯಾವುದೇ ವಿಷಯದಲ್ಲಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋಗೋದು ಒಳ್ಳೆಯದು. ಮತ್ತು ಖರ್ಚು ಹೆಚ್ಚಾಗಿ ಕಾಣ್ತಾ ಇದೆ. ಅಂದರೆ ಒಳ್ಳೆ ಖರ್ಚೆ ಜಾಸ್ತಿ ಕಾಣಿಸ್ತಾ ಇರೋದು. ಅಂದರೆ ಮನೆಗಾಗಿ ಅಥವಾ ಇಂಥದಕ್ಕೆಲ್ಲನೂ ಖರ್ಚು ಜಾಸ್ತಿ ಆಗುವಂಥ ಸಂದರ್ಭಗಳು ಕಾಣಿಸ್ತಿದೆ. ರಾಜಕಾರಣಿಗಳಿಗೆ ಪ್ರಭಾವ ಮತ್ತು ಅವರಿಗೆ ಒಂದು ರೆಕಗ್ನೈಸೇಷನ್ ಸಿಗುವಂಥ ಸಂದರ್ಭಗಳು ಇದೆ ಈ ವರ್ಷ. ಚಿತ್ರರಂಗ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಯಾರು ಇರುತ್ತೋ ಅವರಿಗೆ ಅವಕಾಶಗಳು ಹೆಚ್ಚಾಗಿ ಸಿಗುವಂಥ ಸಂದರ್ಭ ಆಗಿರುತ್ತೆ. ರೈತರಿಗೆ ಇದು ಒಂದು ಸ್ವಲ್ಪ ಶುಭವಾಗಿ, ರೈತರಿಗೆ ಯಾರು ಈ ವೃಷಭ ರಾಶಿಯಲ್ಲಿ ಇರ್ತಾರೋ ಅವರಿಗೆಲ್ಲ ಒಂದು ಸ್ವಲ್ಪ ಶುಭ ಫಲವನ್ನು ಅಪೇಕ್ಷಿಸನೆ ಮಾಡ್ಬೋದು ಅವರು. ಇನ್ನು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಈ ವೃಷಭ ರಾಶಿಯವರಿಗೂ ಈ ಸಾಧನೆಯ ಮಟ್ಟ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಈ ಒಂದು ಏನು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ಪರಿಗಣನೆಗೆ ತಗೊಂಡು ಇನ್ನಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡಿಬೇಕು ಅಂತಂದರೆ ವೃಷಭ ರಾಶಿಯವರು ದಕ್ಷಿಣಾಮೂರ್ತಿಯ ಒಂದು ಉಪಾಸನೆ ಮಾಡುವುದಾಗಲಿ ಅಥವಾ ಪೂಜೆ ಮಾಡೋದಾಗಲಿ, ಮತ್ತು ಶ್ರೀ ಸೂಕ್ತದಿಂದ ಅಭಿಷೇಕ ಮಾಡೋದು ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಹೋದಷ್ಟು ಈ ವರ್ಷ ಇವರಿಗೆ ತುಂಬ ಸುಲಭವಾಗಿ ಅಥವಾ ಒಳ್ಳೆಯ ಫಲಿತಾಂಶವನ್ನು ಪಡೆಯುವಂಥ ಸಂದರ್ಭಗಳು ಇರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಈ ಪರಾಭವ ನಾಮ ಸಂವತ್ಸರ ಈ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಈ ವರ್ಷ ಇವರನ್ನ ಮುನ್ನಡೆ ಮತ್ತು ಸಾಧನೆಯ ಉತ್ತಮ ವರ್ಷ ಆಗಿರುತ್ತೆ. ಹಿಂದೆ ಏನೇನು ಇವ್ರದ್ದು ಒಂದು ಡಿಸ್ಟರ್ಬೆನ್ಸ್ ಅಂತಿರೋ ಅಥವಾ ಒಂದು ಮಾನಸಿಕವಾಗಿ ಏನೇನು ಸಫರ್ ಆಗ್ತಿರ್ತಾರಲ್ಲ, ಈ ವರ್ಷ ಸ್ವಲ್ಪ ಉಪಶಮನ ಬರ್ತಾ ಹೋಗುತ್ತೆ. ಅದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇವ್ರಿಗೆ ಅವಮಾನಗಳಾಗಿರ್ಬೋದು ಅಥವಾ ಒಂದು ಇವ್ರ ಬಗ್ಗೆ ಒಂದು ನೆಗೆಟಿವ್ ಅಪ್ರೋಚ್ ಏನು ಬಂದಿರುತ್ತೋ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಈ ವರ್ಷ. ಹಳೆಯ ಸಂವತ್ಸರಕ್ಕಿಂತ ಈ ಸಂವತ್ಸರ ಇವರಿನ್ನ ತುಂಬ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬಹುದು. ಇವ್ರಿಗೆ ಹೊಸ ಹುರುಪು ಅನ್ನೋದು ಬರುತ್ತೆ. ಇವ್ರ ಮೇಲೆ ಇವ್ರಿಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಆಗಲಿ ನಾನು ಸಾಧನೆ ಮಾಡಬಹುದು ಅನ್ನೋದು ಇವ್ರಿಗೆ ಈ ವರ್ಷದಲ್ಲಿ ಅತಿಯಾಗಿ ಅನಿಸ್ತಾ ಇರುತ್ತೆ. ಅದ್ರ ತಕ್ಕಂತೆ ಕೆಲಸನೂ ಮಾಡ್ತಾ ಬರ್ತಾರೆ. ನಿರುದ್ಯೋಗಿಗಳು ಯಾರು ಇರ್ತಾರೋ ಈ ವರ್ಷ ಕೆಲಸ ಸಿಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಆಲ್ರೆಡಿ ಇರೋರಿಗೆ ಪ್ರಮೋಷನ್ಸ್ ಆಗಲಿ ಅಥವಾ ಫೈನಾನ್ಷಿಯಲಿ ಅವರಿಗೆ ಸಪೋರ್ಟ್ ಆಗುವಂಥ ಬೇರೆ ಇನ್ನೊಂದು ಅಡಿಷ್ನಲ್ ಕೆಲಸ ಆದರೂ ಆಗ್ಬೋದು, ಅಥವಾ ಇರೋ ಕೆಲಸದಲ್ಲೇ ಬಡ್ತಿ ಜಾಸ್ತಿ ಅದೇ ಇನ್ಕ್ರಿಮೆಂಟ್ ಆಗುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇದೆ. ವ್ಯಾಪಾರಸ್ಥದಲ್ಲೂ ಅಷ್ಟೇ ತುಂಬ ಪ್ರಗತಿಯನ್ನು ಕಾಣ್ತಾರೆ. ಏನೇ ಆದ್ರೂ ಇವ್ರಿಗೆ ವ್ಯಾಪಾರದಲ್ಲಿ ಎಲ್ಲರನ್ನು ನಂಬೋದಕ್ಕೆ ಹೋಗಬಾರ್ದು ಈ ವ್ಯಕ್ತಿಗಳು. ಹಣಕಾಸಿನಲ್ಲಂತೂ ತುಂಬ ಅಭಿವೃದ್ಧಿ ಕಾಣಿಸ್ತಿದೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೂ ಪ್ರಗತಿ ಅನ್ನೋದು ಕಾಣ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದ್ರೂ ಕೊಡ್ತಿದ್ರೆ ಅಂಥವ್ರು ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ಸ್ವಲ್ಪ ಒಂದು ಪಾಸಿಟಿವ್ ಅಪ್ರೋಚ್ ಅನ್ನ ಬೆಳೆಸ್ಕೋತಾರೆ, ಹಾಗೆ ಸಕ್ಸಸ್ ಅನ್ನು ಕಾಣ್ತಾ ಹೋಗ್ತಾರೆ. ಮಹಿಳೆಯರು ಅಷ್ಟೇ, ಅವರು ಕುಟುಂಬದ ಬಗ್ಗೆ ತುಂಬ ಸಂತೋಷವಾಗಿರ್ತಾರೆ. ಆಮೇಲೆ ಹೊಸ ಹೊಸ ಕಾರ್ಯಕ್ರಮಗಳು ಅಂದರೆ ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇದೆ. ರೈತರಿಗೆ ಮಾತ್ರ ಇದು ಮಧ್ಯಮ ಅಂತ ಹೇಳಬೇಕು. ಏನು ಅಷ್ಟೊಂದು ರೈತರಿಗೆ ಈ ಮಿಥುನ ರಾಶಿಯ ರೈತರು ಯಾರ್ಯಾರು ಬರ್ತಾರೋ ಅವ್ರಿಗೆ ಮಧ್ಯಮ ಫಲ ಅಂತ ಅವರು ನಿರೀಕ್ಷಿಸ್ಬೋದು. ಮತ್ತೆ ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಇದು ಒಂದು ಸ್ವಲ್ಪ ಪಾಸಿಟಿವ್ ಅಪ್ರೋಚ್ ಆಗಿರುತ್ತೆ. ಅವ್ರಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗುವಂಥ ಸಂದರ್ಭಗಳು ಹೆಚ್ಚಿಗೆ ಇರುತ್ತೆ. ಈ ಮಿಥುನ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಆದಿತ್ಯ ಹೃದಯನ ಓದೋದು, ಬುಧವಾರ ಗಣೇಶನ ಪೂಜೆ ಮಾಡಿಕೊಂಡ್ರೆ ಈ ಪರಾಭವ ನಾಮ ಸಂವತ್ಸರ ಇವರಿಗೆ ತುಂಬ ಒಳ್ಳೆಯ ಶುಭ ಫಲಿತವನ್ನು ಕೊಡುವಂಥ ವರ್ಷ ಆಗಿರುತ್ತೆ. ಈಗ ಕಟಕ ರಾಶಿಯ ಶ್ರೀ ಪರಾಭವ ನಾಮ ಸಂವತ್ಸರ ಫಲಿತಾಂಶಗಳನ್ನ ನೋಡ್ತಾ ಹೋಗೋಣ. ಇದು ಇವರಿಗೆ ಮಧ್ಯಮವಾಗಿದ್ರೂ ಇವ್ರ ಮಾತು ಮತ್ತು ವರ್ತನೆ ಇವೆರಡನ್ನು ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ ಕಾಣಿಸ್ತಿದೆ. ಯಾಕಂದ್ರೆ ತುಂಬಾ ಎಮೋಷನಲ್ ಆಗಿ ಮಾತಾಡೋದಾಗ್ಲಿ, ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕೋದಾಗ್ಲಿ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ಈ ವರ್ಷ ಇವರಿಗೆ ಕೆಟ್ಟ ಹೆಸರು ಬರೋದು, ಮತ್ತೆ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು,
ಬೇಡದಿರೋದನ್ನೆಲ್ಲ ತಲೆ ಮೇಲೆ ಹಾಕೊಳ್ತಾರ ಅನಿಸ್ತಾ ಇರೋಂಥ ವರ್ಷ ಆಗಿರುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು ಇರ್ತು. ಇನ್ನ ಉದ್ಯೋಗಸ್ಥರಿಗೆ ಬಂದಾಗ ಉದ್ಯೋಗಸ್ಥರು ತನ್ನ ಕೆಲಸ ಏನಿದೆಯೋ ಅದನ್ನ ಮಾಡಿಕೊಂಡು ಬೇರೆಯವ್ರ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ನಾನು ಕೆಲಸ ಮಾಡ್ತಿದ್ದೀನಿ ಸಾಕು ಅಷ್ಟು ಮಾತ್ರ ಮಾಡ್ಕೊತಾ ಹೋಗಿ ಅವ್ರ ಕೆಲಸದಲ್ಲಿ ಅವ್ರ ನಿಷ್ಠೆಯಿಂದ ಇದ್ರೆ ಸಾಕು. ಬೇರೆಯವ್ರ ವಿಷಯದಲ್ಲೆಲ್ಲ ತಲೆ ಹಾಕೋದಕ್ಕೆ ಹೋಗ್ಬಾರ್ದು. ಇನ್ನು ವ್ಯಾಪಾರಸ್ಥರು ಅಷ್ಟೇನೆ, ನಿರೀಕ್ಷಿಸಿದ ಲಾಭ ಅಂತೂ ದೊರೆಯೋದಿಲ್ಲ ಈ ವರ್ಷ, ಬಟ್ ಪ್ರಯತ್ನ ಬಿಡಬಾರ್ದು. ಪ್ರಯತ್ನದಿಂದ ಸ್ವಲ್ಪ ಪಾಸಿಟಿವ್ ಆಗಿರುವಂಥದ್ದು ಕಾಣಿಸ್ತಿದೆ. ಹಣಕಾಸು ವ್ಯವಹಾರ ಇವೆಲ್ಲ ಮಾಡ್ತಿದ್ದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡುವುದು ಅಂತ ಒಳ್ಳೆಯದು. ಯಾರನ್ನು ನಂಬಾರ್ದು, ಇವರು ನಂಬಿಟ್ಟು ಕೆಲಸವನ್ನು ಮಾಡಬಾರ್ದು. ಇವ್ರಿಗೆ ತುಂಬ ನಂಬುವಂಥದ್ದು ಜಾಸ್ತಿ ಆಗತ್ತೆ ಈ ವರ್ಷ. ಏನೋ ಶುಭ ಕಾರ್ಯಗಳು ಮಾಡೋ ಥರ ಆದರೆ, ಅಂದರೆ ಮದುವೆ ಇಂಥದ್ದೆಲ್ಲ ಮಾಡೋಕ್ಕಾದ್ರೆ ಕೈ ಹಾಕುವಂಥ ಸಂದರ್ಭಗಳು ಕಾಣಿಸ್ತಿದೆ. ಈ ಕಟಕ ರಾಶಿಯವರಿಗೆ ಈ ವರ್ಷ ಮದುವೆಗೆ ಏನಾದರೂ ಪ್ರಯತ್ನ ಪಟ್ಟರೆ ಆಗುವ ಸಂದರ್ಭಗಳು ಹೆಚ್ಚಿಗೆನೇ ಇದೆ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಕಷ್ಟೇ ಫಲೆ ಅಂತ. ಈ ವರ್ಷ ತುಂಬ ಕಷ್ಟ ಪಟ್ಟಷ್ಟು ಇವರಿಗೆ ಫಲ ಸಿಗುವಂಥದ್ದು ಕಾಣಿಸ್ತಿರೋದು. ಈಸಿಯಾಗಿ ಮೂವ್ ಆಗೋದಿಲ್ಲ. 100% ಹಾಕುವಂಥ ಎಫರ್ಟ್ಸ್ನ ಇವ್ರಿಗೆ, ಅಂದರೆ 100% ಹಾಕಬೇಕು. ಆ ಎಫರ್ಟ್ಸ್ನ ಹಾಕಿದಾಗ ಇವರಿಗೆ ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯದ ವಿಷಯದಲ್ಲೂ ಅಷ್ಟೇ ಈ ಕಟಕ ರಾಶಿಯವರು ತುಂಬ ಕಾಳಜಿ ವಹಿಸಬೇಕು. ಯಾವುದೇ ಒಂದು ಸಣ್ಣ ರೋಗ ಅಥವಾ ಯಾವುದೋ ಒಂದು ಸಿಂಪ್ಟಮ್ಸ್ನ ಕಾಣಿಸ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು. ಇನ್ನು ಈ ರಾಶಿಯ ಮಹಿಳೆಯರು ಅವ್ರ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡ್ರೆ ಒಳ್ಳೆಯದು. ಅವ್ರ ರಿಲೇಷನ್ದಾಗಲಿ ಅಥವಾ ಅವರು ಯಾರು ಹೊಸದಾಗಿ ಪರಿಚಯಗಳಾಗೋದಾಗ್ಲಿ ಎಲ್ಲ ಆಗ್ತಾರೆ, ಅವ್ರ ಎಲ್ಲ ವಿಷಯಗಳು ತಲೆ ಮೇಲೆ ಹಾಕೊಳ್ತಾ ಹೋಗ್ಬಾರ್ದು. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಇದೊಂದು ಸಾಧಾರಣವಾದ ಫಲಿತ ಆಗಿರುತ್ತೆ. ಸಿನಿ ಮತ್ತು ಮಾಧ್ಯಮದಲ್ಲಿರೋರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅವ್ರು ಏನು ಕೆಲಸ ಮಾಡ್ತಿರ್ತಾರೋ ಎಲ್ಲದ್ರಲ್ಲೂ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗ್ಬಾರ್ದು. ನಾನೆಲ್ಲ ಮಾಡ್ಬಿಡ್ತೀನಿ ಅನ್ನೋ ಥರ ಹೋದರೆ ಸಿಗಾಕೋತಾ ಹೋಗ್ತಾರೆ. ಈ ಎಲ್ಲ ವಿಷಯಗಳು ಇನ್ನ ಒಳ್ಳೆ ಫಲಿತಾಂಶ ಬಯಸಬೇಕು ಅಂತಂದರೆ ಕಟಕ ರಾಶಿಯವರಿಗೆ ಅವರು ಶಿವ ಆರಾಧನೆ ಮಾಡೋದ್ರಿಂದ ಮತ್ತು ಗುರು ಪ್ರಾರ್ಥನೆ ಮಾಡೋದ್ರಿಂದ ಇನ್ನು ಒಳ್ಳೆಯ ಫಲಿತಾಂಶವನ್ನು ಅವರು ಪಡಿಬಹುದು. ಅವರು ಶ್ರೀ ಪರಾಭವ ನಾಮ ಸಂವತ್ಸರ ಸಿಂಹರಾಶಿಯ ಫಲಿತಾಂಶವನ್ನು ನೋಡ್ತಾ ಹೋಗೋಣ. ಜನ್ಮತಃ ಅಥವಾ ಈ ಸಿಂಹರಾಶಿಯವರಿಗೆ ಏನಾಗುತ್ತೆ, ತುಂಬ ಧೈರ್ಯವಂತರು, ನಮ್ಗೆ ಯಾರು ಹೇಳೋರಿರಲ್ಲ, ನನಗೆಲ್ಲ ಗೊತ್ತು ಅನ್ನೋ ಥರ ಇರ್ತಾರೆ. ಆದರೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಅವರು ಜಾಗ್ರತೆಯಾಗಿರಬೇಕು. ಎಲ್ಲ ಆಕ್ಷನ್ಸ್ ಏನೇನು ಅವ್ರು ಕೆಲಸ ಮಾಡ್ತಾರೋ ಮತ್ತೆ ಪೇಷನ್ಸ್ ಆಗಿರಬೇಕು. ಜಾಗ್ರತೆ ಮತ್ತು ಸಂಯಮ ಅಗತ್ಯವಾಗಿರುತ್ತೆ ಈ ವರ್ಷ. ಎಲ್ಲ ನನಗೆ ಗೊತ್ತು ಅಂದ್ಕೊಳ್ಳೋದಾಗ್ಲಿ, ಎಲ್ಲ ನಾನು ಮಾಡ್ತೀನಿ ಅಂತ ಆಗೋದಾಗ್ಲಿ ಹೋಗೋದಕ್ಕೆ ಹೋಗ್ಬಾರ್ದು, ಮುನ್ನುಗ್ಗಕ್ಕೆ ಹೋಗ್ಬಾರ್ದು. ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಂಹ ಥರ ಇರಬಾರ್ದು ಅಷ್ಟೇ. ಸಿಂಹ ನುಗ್ಗೋ ಸ್ವಭಾವ ಧೈರ್ಯವಾಗಿರುತ್ತೆ ಅಂತ ತೋರಿಸ್ಕೊಳತ್ತಲ್ಲ, ಆ ಥರ ಈ ವರ್ಷ ಇವರಿಗೆ ಇರೋದಕ್ಕಾಗೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಕೆಲಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾಡಬೇಕು. ಎಲ್ಲರೂ ನಂಬಬಾರ್ದು. ಹಣಕಾಸು ವಿಷಯದಲ್ಲಂತೂ ನಂಬಲೇಬಾರ್ದು. ಯಾಕಂದರೆ ತುಂಬ ಖರ್ಚಾಗುವಂಥದ್ದು ಕಾಣಿಸ್ತಿದೆ. ಹೊಸ ಯಾವುದಾದ್ರು ಅಂದ್ಕೊಂಡಿರೋದನ್ನ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಈ ಥರದ್ದೆಲ್ಲ ಮಾಡೋದಕ್ಕೆ ಹೋದಾಗ ತುಂಬ ಹುಷಾರಾಗಿ ಕೆಲಸ ಮಾಡಬೇಕು. ಮಧ್ಯಮ ದಾಟಿದ ಮೇಲೆ ಇವ್ರಿಗೆ ಟೋಟಲ್ ಆಗಿ ಈ ವರ್ಷ ಅವರಿಗೆ ಮಧ್ಯಮವಾಗೇ ಇರುತ್ತೆ. ಆದರೆ ಈ ಒಂದು ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳ್ತೀವಲ್ಲ, ಪೇಷನ್ಸು ಮತ್ತು ಒಂದು ಸ್ವಲ್ಪ ಈ ಅವೇರ್ನೆಸ್ ಇದ್ದಾಗ ಇವರು ಇನ್ನೂ ತುಂಬ ಚೆನ್ನಾಗಿ ಆಗ್ತಾ ಬರ್ತಾರೆ. ಅಂದರೆ ಕೆಟ್ಟದಾಗೋದನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ನಿರುದ್ಯೋಗಿಗಳಿಗೆ ಒಂದು ಸ್ವಲ್ಪ ಅಸಮಾಧಾನ ಬರುತ್ತೆ. ಧೈರ್ಯವಂತೂ ಕಳ್ಕೊಬಾರ್ದು, ಪ್ರಯತ್ನ ಮಾಡ್ತಾ ಹೋಗಬೇಕು. ಆಲ್ರೆಡಿ ಉದ್ಯೋಗದಲ್ಲಿರೋರಿಗೆ ಆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ರಾಜಕೀಯಗಳಾಗೋದಂತಾಗಲಿ, ಪಾಲಿಟಿಕ್ಸ್ನೆಲ್ಲ ಪೇ ಮಾಡೋದಂಥದ್ದಾಗಲಿ ನಡೀತಾ ಇರುತ್ತೆ. ಇವರು ಯಾವುದೇ ಕಾರಣಕ್ಕೂ ಅದಕ್ಕೆ ಗಮನ ಕೊಡಬಾರ್ದು. ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ಕಡಿಮೆ ಇರುತ್ತೆ. ಹೊಸ ಇನ್ವೆಸ್ಟ್ಮೆಂಟ್ನೆಲ್ಲ ಆದಷ್ಟು ಇವರು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹೊಸ ಜನನ ನಂಬೋದಾಗ್ಲಿ, ಹೊಸದಾಗಿ ಯಾರಾದ್ರೂ ಪರಿಚಯ ಆಗಿರ್ತಾರೆ, ಇವ್ರ ಮುಖಾಂತರ ಹೋಗಿದೆ ಆ ಬಿಸ್ನೆಸ್ ಆಗತ್ತೆ, ಇದಾಗತ್ತೆ, ಅದಾಗತ್ತೆ ಅಂಥದನ್ನೆಲ್ಲ ತುಂಬ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಈ ವರ್ಷ. ಆರೋಗ್ಯದ ವಿಷಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಬೇಕು. ವ್ಯಾಯಾಮ ಅಥವಾ ಮೆಡಿಟೇಷನ್ ಇಂಥದ್ದೆಲ್ಲನೂ ಮಾಡ್ತಾ ಬಂದಾಗ ಹೆಲ್ತ್ ಇಶ್ಯೂಸ್ನ ತುಂಬ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ವಿದ್ಯಾರ್ಥಿಗಳು ಹೆಚ್ಚಿಗೆ ಅವರ ಒಂದು ಶ್ರಮವನ್ನು ಹಾಕಲೇಬೇಕಾಗತ್ತೆ ಈ ವರ್ಷ. ಬಟ್ ಫಲಿತಾಂಶ ಸ್ವಲ್ಪ ನಿಧಾನವಾಗಾದರೂ ಬಂದೇ ಬರುತ್ತೆ ಈ ಸಿಂಹರಾಶಿಯವರಿಗೆ. ಮಹಿಳೆಯರಿಗೆ ಆರೋಗ್ಯದ ವಿಷಯ ತುಂಬ ಯೋಚನೆ ಮಾಡಿ, ಅಂದರೆ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಕುಟುಂಬದ ಬಗ್ಗೆನೂ ಜಾಸ್ತಿ ಕಾಳಜಿ ವಹಿಸ್ಬೇಕಾಗತ್ತೆ. ಈ ಸಿಂಹರಾಶಿಯವರಿಗೆ ಇನ್ನಷ್ಟು ಒಳ್ಳೆ ಫಲಿತಾಂಶಗಳನ್ನ ಬರಬೇಕು ಅಂತಂದರೆ
ಆದಿತ್ಯ ಹೃದಯನ ಓದೋದು, ಶನಿವಾರದೊತ್ತು ಶನಿ ಪೂಜೆ ಮಾಡುವಂಥದ್ದು, ಗುರು ಪೂಜೆ ಮಾಡುವಂಥದ್ದು ಮಾಡಿದ್ರೆ, ಅಥವಾ ಸೂರ್ಯ ನಮಸ್ಕಾರಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇವರ ಒಂದು ಈ ಸ್ಥಿತಿಯಿಂದ ಒಳ್ಳೆ ಸ್ಥಿತಿ ಹೋಗೋದಕ್ಕೆ ಅವಕಾಶಗಳು ಜಾಸ್ತಿ ಹೆಚ್ಚಿಗೆ ಕಾಣ್ತಾ ಇದೆ. ಶ್ರೀ ಪರಾಭವ ನಾಮ ಸಂವತ್ಸರ ಕನ್ಯಾ ರಾಶಿಯ ಫಲಗಳನ್ನ ನೋಡ್ತಾ ಹೋಗೋಣ. ಈ ವರ್ಷ ಇವರಿಗೆ ಅನುಕೂಲಗಳು, ಗೌರವ, ಯಶಸ್ಸು ಮತ್ತು ತೀರ್ಥಯಾತ್ರೆಗಳಿಗೆ ಹೋಗುವಂತ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಹಿಂದೆ ಎಲ್ಲಾ ವರ್ಷಗಳ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಶುಭ ಸೂಚನೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಸಮಾಜದಲ್ಲಿ ಅವರಿಗೆ ಒಳ್ಳೆ ಹೆಸರು, ಗೌರವ ಎಲ್ಲ ಬರೋ ತರ ಕಾಣಿಸ್ತಾ ಇರೋದು. ಜೀವನದಲ್ಲಿ ಒಂದ್ ಸ್ವಲ್ಪ ಸಂತೋಷವಾಗಿರುವಂತ ಸಮಯ ಅಂತ ಹೇಳ್ಬಹುದು. ಕನ್ಯಾ ರಾಶಿಯಲ್ಲಿರುವಂತ ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಾರಲ್ಲ, ಈ ವರ್ಷ ಅವರಿಗೆ ಒಳ್ಳೆ ಕೆಲಸ ಸಿಗುವಂಥದ್ದು, ಮತ್ತೆ ಒಳ್ಳೆ ಸ್ಯಾಲ್ರಿಯಲ್ಲಿರುವಂಥದ್ದು, ಧನ ಲಾಭನೂ ಇದೆ ಮತ್ತೆ ಉದ್ಯೋಗ ಲಾಭನೂ ಇದೆ. ವ್ಯಾಪಾರಸ್ಥರಿಗೂ ಅಷ್ಟೇ ಒಳ್ಳೆ ಫಲಿತಾಂಶಗಳನ್ನ ಪಡ್ಬೋದು ಅವರು. ಇನ್ವೆಸ್ಟ್ಮೆಂಟ್ಸ್ಗೆ ಒಳ್ಳೆ ಸಮಯ ಆಗಿರುತ್ತೆ. ರಾಜಕಾರಣಿಗಳಿಗೆ ಇದು ಒಳ್ಳೆ ಸಮಯ ಆಗಿರುತ್ತೆ. ಒಳ್ಳೆ ಹೆಸರು ಬರುತ್ತೆ, ಜನರಿಂದ ಮನ್ನಣೆ ಬರುತ್ತೆ. ಇಂಥವ್ರಾದ್ರೆ ಒಳ್ಳೇದು ಅನ್ನೋದು ಒಂದು ರೆಕಗ್ನೈಸೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಮತ್ತೆ ಸಿನಿಮಾ ಮತ್ತೆ ಮಾಧ್ಯಮದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ, ಯಶಸ್ಸು ಇರುತ್ತೆ. ಅವ್ರಿಗೆ ಸಕ್ಸಸ್ ರೇಟು ಜಾಸ್ತಿಯಾಗಿ ಇರುತ್ತೆ. ವಿದ್ಯಾರ್ಥಿಗಳಿಗೂ ಶ್ರಮ ಕಡಿಮೆ, ಫಲಿತ ಜಾಸ್ತಿ ಇರುವಂತ ವರ್ಷ ಆಗಿರುತ್ತೆ. ಅವ್ರು ಏನೇ ಪ್ರಯತ್ನ ಪಟ್ರು ಒಂದು ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಸಿಗ್ತಾ ಹೋಗುತ್ತೆ. ಆಧ್ಯಾತ್ಮಿಕದಲ್ಲಿರುವಂಥವ್ರಿಗೆ ತೀರ್ಥಯಾತ್ರೆಗಳು, ದೇವಸ್ಥಾನಗಳು ಇಂಥದ್ದು ಪ್ರದೇಶಗಳಲ್ಲಿ ಹೋದಾಗ ಅವ್ರಿಗೆ ಯಾರಾದ್ರು ಕಾಣಿಸೋದು, ಗುರುಗಳು ಕಾಣಿಸೋದು, ಇಂಥದ್ದೆಲ್ಲ ಕಾಣಿಸ್ತಾ ಇದೆ. ರೈತರಿಗೆ ಇದು ತುಂಬಾ ಅನುಕೂಲವಾದ ವರ್ಷ ಆಗ್ತಿದೆ. ಒಳ್ಳೆ ಬೆಳೆ ಬರುತ್ತೆ, ಅದಕ್ಕೆ ತಕ್ಕಂತೆ ಅವ್ರಿಗೆ ಲಾಭನೂ ಸಿಗುತ್ತೆ. ಮಹಿಳೆಯರಿಗೆ ಆದಷ್ಟು ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ. ಹೊಸ ಹೊಸ ಕರ್ತವ್ಯಗಳು, ಹೊಸ ಹೊಸದೇನು ಅವರು ಕೆಲಸಗಳು ಹೋಗುವಂತ ಸಂದರ್ಭಗಳು ಸಿಗುತ್ತೆ. ಒಟ್ಟಿನಲ್ಲಿ ಧನ ಲಾಭ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸಕ್ಸಸ್ ರೇಟು ಮತ್ತೆ ಗೌರವ ಅನ್ನೋದು ಜಾಸ್ತಿ ಇರುತ್ತೆ ಅವರಿಗೆ. ಈ ಒಂದು ಕನ್ಯಾ ರಾಶಿಯವರಿಗೆ ಇನ್ನ ಒಳ್ಳೆ ಫಲಿತಾಂಶಗಳು ಬರಬೇಕು ಅಂತಂದ್ರೆ ಅವರು ಆದಷ್ಟು ತಿರುಪತಿ ವೆಂಕಟರಮಣ ಸ್ವಾಮಿನ ಆಗ್ಲಿ, ತಿರುಪತಿಗೆ ಹೋಗಿ ಬರೋದಾಗ್ಲಿ, ಈ ತರದ ಹೋದಾಗ ಇನ್ನ ಒಳ್ಳೆಯ ಫಲಿತಾಂಶವನ್ನು ಅವ್ರನ್ನ ನಿರೀಕ್ಷಿಸಬಹುದು. ಶ್ರೀ ಪರಾಭವ ನಾಮ ಸಂವತ್ಸರ ತುಲಾ ರಾಶಿಯ ವರ್ಷ ಭವಿಷ್ಯನ ತಿಳ್ಕೊಳ್ತಾ ಹೋಗೋಣ. ಈ ವರ್ಷ ಕಳೆದ ವರ್ಷಕ್ಕಿಂತ ಸ್ವಲ್ಪ ಅನುಕೂಲವಾಗಿರುತ್ತೆ. ಧನ ಲಾಭನೂ ಇರುತ್ತೆ, ಅವರ ಉನ್ನತಿನೂ ಇರುತ್ತೆ, ಪದೋನ್ನತಿನೂ ಇರುತ್ತೆ, ಮತ್ತೆ ಶುಭ ಕಾರ್ಯಗಳಿಗೆ ಇದು ಒಳ್ಳೆಯ ವರ್ಷ ಆಗಿರುತ್ತೆ ಇವರಿಗೆ. ಈ ಸಂವತ್ಸರದಲ್ಲಿ ಇವರಿಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಹೆಸರು, ಮತ್ತೆ ಅವ್ರಿಗೆ ಅದ ಒಂದು ಧನ ಲಾಭನೂ ಇರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ, ಬಟ್ ಆದ್ರೂ ಇವರು ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರ್ತಾರೆ. ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಮುಂದಕ್ಕೆ ಹೋಗ್ತಾರೆ ಈ ವರ್ಷ. ತುಲಾ ರಾಶಿಯ ಮೇನ್ ಆಗಿ ವ್ಯಾಪಾರದಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಇದು ಒಳ್ಳೆಯ ವರ್ಷ ಅಂತಾನೆ ಹೇಳ್ಬೋದು. ಒಳ್ಳೆ ಒಳ್ಳೆ ಒಪ್ಪಂದಗಳಾಗತ್ತೆ, ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಇದಕ್ಕೆ ಇವರು ಈ ವರ್ಷ ತೊಡಗಿಸ್ಕೋತಾರೆ. ಇವ್ರಿಗೆ ಒಂದೇ ಒಂದು ಸಲಹೆ ಏನ್ ಕೊಡೋದು ಅಂತಂದ್ರೆ, ಈ ವರ್ಷ ಇವ್ರು ಏನು ಪಾರ್ಟ್ನರ್ಶಿಪ್ ಆಗ್ಲಿ ಏನೇ ಆಗ್ಲಿ ಸೈನ್ ಮಾಡಕ್ ಹೋಗ್ತಾರೋ ಒಂದ್ಸರಿ ಅದನ್ನ ತುಂಬಾ ಓದ್ಕೊಂಡು ಮುಂದಕ್ಕೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಡೈರೆಕ್ಟ್ ಆಗಿ ಸೈನ್ ಮಾಡಿದ್ರೆ ಏನಾಗುತ್ತೆ, ನಂಬ್ಕೊಂಡು ಮುಂದಕ್ಕೆ ಹೋಗಕ್ ಆಗೋದಿಲ್ಲ ಈ ವರ್ಷ. ಇವರು ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳು ಅಥವಾ ಅದೇ ಒಂದು ಬೆನ್ನಿಗೆ ಸಂಬಂಧಪಟ್ಟ ರೋಗಗಳು ಬರುವಂತದ್ದು ಇವರಿಗೆ ಕಾಣಿಸ್ತದೆ, ಮೂಳೆಗಳಿಗೆ ಸಂಬಂಧಪಟ್ಟದ್ದು. ತುಲಾ ರಾಶಿಯ ಮಹಿಳೆಯರಿಗಂತೂ ತುಂಬಾ ಜವಾಬ್ದಾರಿ ಜಾಸ್ತಿ ಆಗತ್ತೆ, ಹಾಗಾಗಿ ಹೆಸರು ಬರುತ್ತೆ. ಮಹಿಳೆಯರೇನಾದ್ರು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿದ್ರೆ ಉದ್ಯೋಗ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳು ಅಥವಾ ಯುವಕರು ಇವ್ರು ಏನಂತಂದ್ರೆ, ಇವರಿಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಈ ಪ್ರಯತ್ನದಿಂದ ಫಲ ಜಾಸ್ತಿನೇ ಇದೆ ಇವರಿಗೆ. ಅಂದ್ರೆ ಸ್ವಲ್ಪ ಪ್ರಯತ್ನದಿಂದಾನೇ ಫಲ ಜಾಸ್ತಿ ಇರುತ್ತೆ. ಇನ್ನು ಯುವಕರು ಹೊಸ ಹೊಸ ಕೆಲಸಗಳಲ್ಲಿ, ಮಾಧ್ಯಮ ವರ್ಗದಲ್ಲಿ, ಈ ತರ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಸಿಗುವಂತ ಯಾರು ಪ್ರಯತ್ನ ಪಡ್ತಿರ್ತಾರೋ ಆ ಒಂದು ಕೆಲಸಗಳು ಆಗುವಂಥದ್ದು ಕಾಣಿಸ್ತಿದೆ. ರಾಜಕಾರಣಿಗೆ ಒಳ್ಳೆ ಹೆಸರು ಬರುವಂತದ್ದು, ಐಡೆಂಟಿಫಿಕೇಶನ್ ಸಿಗುವಂಥದ್ದು, ಅವ್ರು ಏನ್ ಅನ್ಕೊಂಡಿರ್ತೋ ಆ ಕೆಲ್ಸಗಳನ್ನೆಲ್ಲ ಮಾಡುವಂಥದ್ದು, ಇವೆಲ್ಲ ನಡೀತಾ ಹೋಗುತ್ತೆ. ರೈತರಿಗೆ ಸಾಮಾನ್ಯವಾಗಿ ಉತ್ತಮ ಫಲ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಏನ್ ಮಾಡಿರ್ತೋ ಅದಕ್ಕೆ ತಕ್ಕಂತೆ ಅವ್ರಿಗೆ ಒಳ್ಳೆ ಲಾಭ ಅಂತೂ ಸಿಗತ್ತೆ. ಅವ್ರು ಅನ್ಕೊಂಡಷ್ಟು ಆಗದೆ ಇರಬಹುದು, ನಷ್ಟ ಅಂತೂ ಇಲ್ಲ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆ ಈ ವರ್ಷ ಒಂದ್ ಸ್ವಲ್ಪ ಪ್ರಗತಿಯನ್ನ ಕಾಣ್ತಾರ. ಅವರು ಮೆಡಿಟೇಷನ್ ಕಲಿಯುವಂಥದ್ದು ಅಥವಾ ಅವ್ರನ್ನ ಕಾಮ್ ಮಾಡಿಕೊಂಡು ಅವರು ಅಧ್ಯಯನವನ್ನ ಜಾಸ್ತಿ ಮಾಡ್ಕೊಳ್ಳೋ ವರ್ಷ ಆಗಿರುತ್ತೆ. ಈ ವರ್ಷ ಇನ್ನ ಮತ್ತಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಅವ್ರು ಪಡಿಬೇಕು ಅಂತಂದ್ರೆ
ಶುಕ್ರವಾರದ ದಿನ ಅವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಮನೆಯಲ್ಲೇ ಮಾಡಿಕೊಂಡ್ರೆ ಸಾಕು. ಇನ್ನೇನು ಬೇರೆ ರೆಮಿಡೀಸ್ ಏನು ಬೇಕಾಗಿಲ್ಲ. ಒಟ್ಟಿನಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರ ತುಲಾ ರಾಶಿಯವರಿಗೆ ಹೆಚ್ಚು ಶುಭ ಫಲವನ್ನ ಕೊಡ್ತಾ ಇದೆ. ಶ್ರೀ ಪರಾಭವ ನಾಮ ಸಂವತ್ಸರದ ವೃಶ್ಚಿಕ ರಾಶಿ ವರ್ಷ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಈ ವರ್ಷದಲ್ಲಿ ಇವರಿಗೆ ಅನುಕೂಲಗಳು ಸ್ವಲ್ಪ ಕಳೆದ ವರ್ಷಕ್ಕಿಂತ ಅತ್ಯಂತ ಅನುಕೂಲವಾಗಿ ಇರುತ್ತೆ. ಸಮಸ್ಯೆಗಳಿಂದ ಮುಕ್ತಿ ಮತ್ತೆ ಪ್ರಗತಿಯನ್ನ ಕಾಣ್ತಾ ಹೋಗ್ತಾರೆ. ಈ ವರ್ಷದಲ್ಲಿ ಇವರಿಗೆ ಹೊಸ ಹೊಸ ಜವಾಬ್ದಾರಿ ಅವ್ರು ಅನ್ಕೊಂಡೇ ಇರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಜಾಸ್ತಿ ಹಾಕುವಂಥದ್ದು. ಅದೇ ತಕ್ಕಂತೆ ಅದಕ್ಕೆ ಸಹಾಯನೂ ಬರುತ್ತೆ. ಆ ಸಮಸ್ಯೆಯನ್ನ ಇವರು ನಿವಾರಣೆನೂ ಮಾಡ್ಕೋತಾರೆ. ಆರೋಗ್ಯದ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸ್ಬೇಕಾಗತ್ತೆ. ರಿಲೇಟೆಡ್ ಮಾನಸಿಕವಾಗಿ ಮತ್ತೆ ರಕ್ತದ ಒತ್ತಡದಿಂದ ಆಗುವಂತ ಏನಾದ್ರು ಒಂದು ಸಂದರ್ಭಗಳ ಏನೇನಿರ್ತಾವೋ ಅಂತದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸ್ಬೇಕಾಗತ್ತೆ. ಯಾರ್ಯಾರು ಈ ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಾರೋ ಅವರಿಗೆ ಹೊಸ ಹೊಸ ಜವಾಬ್ದಾರಿಗಳು ಬರುತ್ತೆ. ಅದ್ ತಕ್ಕಂತೆ ಅವ್ರಿಗೆ ಲಾಭನೂ ಇರುತ್ತೆ. ಆಮೇಲೆ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಅವರು ಆ ಕೆಲ್ಸಗಳನ್ನೇ ಅಂದ್ರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಚೆನ್ನಾಗೂ ಮಾಡ್ತಾರೆ. ಒಳ್ಳೆ ಹೆಸರನ್ನು ಪಡಿತಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶನ ಅವರು ಬಯಸ್ಬೋದು. ವಿದೇಶದ ರಿಲೇಟೆಡ್ ಆಗಿರುವಂತ ಎಜುಕೇಶನ್ ಏನಾದ್ರು ಓದ್ತಿದ್ರೆ ಅಥವಾ ಅದಕ್ಕೆ ಅಪ್ಲೈ ಮಾಡ್ತಿದ್ರೆ ಈ ವರ್ಷ ಅವ್ರು ಅಪ್ಲೈ ಮಾಡಿದಷ್ಟು ಅಂದ್ರೆ ಅವ್ರಿಗೆ ಅನುಕೂಲಕರವಾಗಿರುತ್ತೆ. ಮಹಿಳೆಯರಿಗೆ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ಉದ್ಯೋಗಕ್ಕೆ ಯಾರಾದ್ರೂ ಪ್ರಯತ್ನ ಪಡ್ತಿದ್ರೆ ಈ ವರ್ಷ ತುಂಬಾ ಅವ್ರಿಗೆ ಅವಕಾಶಗಳು ಜಾಸ್ತಿ ಆಗಿರುತ್ತೆ. ವ್ಯಾಪಾರದಲ್ಲಿ ಯಾರಾದ್ರೂ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ವರ್ಷ ಅವರಿಗೆ ತುಂಬಾ ಫಲಕಾರಿಯಾಗಿರುತ್ತೆ. ಮತ್ತೆ ಮಹಿಳೆಯರಿಗೆ ಅವರ ಕುಟುಂಬದ ಬಗ್ಗೆ ಒಂದು ಸಂತೋಷ, ಒಂದು ಹೋಪ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ ಏನೋ ಒಂದು ಕಳ್ಕೊಂಡಿದೀವಿ ಅಥವಾ ಒಂದು ಕೊರಗೋ ರೀತಿಯಲ್ಲಿ ಇರ್ತಾರೆ. ಈ ವರ್ಷ ಏನಾಗುತ್ತೆ ಆದ್ರಿಂದ ಆಚೆ ಬರ್ತಾರೆ. ರಾಜಕೀಯ ವ್ಯಕ್ತಿಗಳಿಗೆ ಇದೊಂದು ಒಳ್ಳೆಯ ಸಮಯ ಆಗಿರುತ್ತೆ. ಅವ್ರನ್ನ ಅವ್ರು ನಿರೂಪಿಸ್ಕೊಳ್ಳುವಂತ ಒಂದು ಸಮಯ ಆಗಿರುತ್ತೆ. ಎಲ್ಲಾ ಕಾರ್ಯಗಳು ಅವ್ರಿಗೆ ಸಪೋರ್ಟ್ ಆಗಿ ಜನಗಳು ಬರುವಂತದ್ದು, ಸಪೋರ್ಟಿವ್ ಆಗಿರ್ತಾರೆ ಎಲ್ಲಾರು. ಸೊ ರಾಜಕಾರಣಿಗಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಈ ವರ್ಷ ಒಂದ್ ಸ್ವಲ್ಪ ಜನ ಬೆಂಬಲ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತೆ ಅವ್ರ ಸರೌಂಡಿಂಗ್ಸ್ ಯಾರು ಇರ್ತಾರೋ ಅವ್ರ ಬೆಂಬಲನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಐಡೆಂಟಿಫಿಕೇಶನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿನಿಮಾ ಮತ್ತೆ ಮಾಧ್ಯಮ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆಲ್ಲ ಒಳ್ಳೆ ಒಳ್ಳೆ ಅವಕಾಶಗಳು ಬರುತ್ತೆ. ಒಳ್ಳೆ ಹೆಸರು ಮಾಡುವಂತ ವರ್ಷ ಆಗಿರುತ್ತೆ. ರೈತರಿಗೆ ಆದಷ್ಟು ಒಳ್ಳೆಯ ಫಲಿತಾಂಶಗಳನ್ನೇ ಕಾಣ್ತಾರೆ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೋ ಅಂಥವರಿಗೆ ಇದು ಶುಭವಾಗಿದೆ. ಒಂದು ಒಳ್ಳೆಯ ಫಲಿತಾಂಶವನ್ನು ಅವರು ನಿರೀಕ್ಷಿಸಬಹುದು. ಈ ವೃಶ್ಚಿಕ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಒಂದು ಸಣ್ಣ ಪರಿಹಾರಗಳು ಮಾಡ್ಕೊಂಡ್ರೆ ಸಾಕು. ಸುಬ್ರಹ್ಮಣ್ಯ ಆರಾಧನೆ ಮಾಡಿದ್ರೆ ಸಾಕು ಇವರು ಈ ವರ್ಷ. ಇನ್ನೆಲ್ಲ ಒಳ್ಳೆಯ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು. ಶ್ರೀ ಪರಾಭವ ನಾಮ ಸಂವತ್ಸರ ಧನುರ್ ರಾಶಿಯ ವರ್ಷ ಫಲವನ್ನ ನೋಡ್ತಾ ಬರೋಣ. ಈ ವರ್ಷ ಇವರು ಮಧ್ಯಮದಿಂದ ಸ್ವಲ್ಪ ಒಳ್ಳೆಯ ಫಲಿತಾಂಶವನ್ನ ನಿರೀಕ್ಷಿಸಬಹುದು. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಜಾಗ್ರತೆ ಮತ್ತು ಸಹನೆ ತುಂಬಾ ಇವರಿಗೆ ಮುಖ್ಯವಾಗಿರತ್ತೆ. ಈ ವರ್ಷ ಬೇಡದಿರೋದನ್ನೆಲ್ಲ ತಗೊಳ್ಳೋದು ಅಂತ ಹೇಳ್ತಾರಲ್ಲ ಆ ಥರನೇ ಮಾನಸಿಕವಾಗಿ ಒಂದ್ ಸ್ವಲ್ಪ ಇವರು ಡಿಸ್ಟರ್ಬ್ ಆಗುವಂತ ವರ್ಷ ಆಗಿರತ್ತೆ. ಅನಗತ್ಯವಾಗಿರುವಂತದಕ್ಕೆಲ್ಲ ತಲೆಗೆಡ್ಸ್ಕೊಳ್ಳೋದು, ಆರೋಗ್ಯವನ್ನ ಕೆಡಿಸ್ಕೊಳ್ಳೋದು. ಆರೋಗ್ಯದ ವಿಷಯದಲ್ಲಿ ಬಂದಾಗ ಕಾಲು ನೋವು, ಸೊಂಟ ನೋವು ಅಥವಾ ಒಂದು ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಈ ವರ್ಷ ಇವರು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು. ಉದ್ಯೋಗಸ್ಥರು ಒಳ್ಳೆ ಒಳ್ಳೆ ಅವಕಾಶಗಳು ಬರುತ್ತೆ. ಇವರು ನಿರೂಪಿಸಿಕೊಳ್ಳುವಂತ ಸಂದರ್ಭ ಆಗಿರುತ್ತೆ. ಹೆಚ್ಚು ಶ್ರಮ ವಹಿಸಿದ್ರೆ ತುಂಬಾ ಫಲಿತಾಂಶಗಳನ್ನ ಹೊಂದಬಹುದು ಇವರು. ಮತ್ತೆ ಈ ಉದ್ಯೋಗದ ಯಾರು ಪ್ರಯತ್ನ ಪಡ್ತಿರ್ತಾರೋ ಅವ್ರಿಗೆ ಒಳ್ಳೆ ವರ್ಷ ಆಗಿರತ್ತೆ. ಉದ್ಯೋಗವನ್ನ ಪಡಿತಾರೆ ಇವರು. ವಿದ್ಯಾರ್ಥಿಗಳಿಗೆ ಈ ವರ್ಷ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರು ಪ್ರಯತ್ನ ಪಡ್ತಿರ್ತಾರೋ ಧನುರಾಶಿಯವರು ಈ ವರ್ಷ ಅವರಿಗೆ ಒಂದ್ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ನ ಪಡಿತಾರೆ. ಹಾಗೆ ಯುವಕರಲ್ಲಿ ಇನ್ನ ಏನಾಗುತ್ತೆ ಅಂತಂದ್ರೆ ಹೊಸ ಹೊಸ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ. ರೈತರು ಮಧ್ಯಮ ಫಲವನ್ನ ಅಪೇಕ್ಷಣೆ ಮಾಡಬಹುದು. ತುಂಬಾ ಒಳ್ಳೆಯ ಫಲಿತಾಂಶವನ್ನ ಇವರು ಬಯಸೋದಕ್ಕಾಗೋದಿಲ್ಲ, ಸಾಧಾರಣವಾಗಿರುತ್ತೆ. ಮತ್ತೆ ರಾಜಕಾರಣಿಗಳ ವಿಷಯಕ್ಕೆ ಬಂದಾಗ ಇವರು
ಹೊಸ ಹೊಸ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕೊಳ್ಳುವಂಥದ್ದು. ಅವ್ರು ಅನ್ಕೊಂಡೇ ಇರಲ್ಲ, ನನ್ನ ಇದಕ್ಕೆ ಬರೋದಿಲ್ವಲ್ಲ ಇದು, ಆದ್ರೂ ಯಾಕೆ ಬಂತು ಅಂತ ಆಮೇಲೆ ಯೋಚನೆ ಮಾಡ್ತಾರೆ. ಬಂದಾದ್ಮೇಲೆ ತಗೊಂಡ್ಬಿಡ್ತಾರೆ, ಅದಕ್ಕೆ ತಕ್ಕಂತೆ ಕಷ್ಟನೂ ಪಡ್ತಾ ಇರ್ತಾರೆ. ಆದ್ರೆ ವರ್ಷಾಂತ್ಯದಲ್ಲಿ ಒಳ್ಳೆ ಹೆಸರನ್ನ ಪಡಿತಾರೆ. ಅವ್ರು ಏನ್ ಕಷ್ಟಪಟ್ಟಿರ್ತಾರೋ ಅದಕ್ಕೆ ಒಳ್ಳೆ ರೆಕಗ್ನೈಸೇಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂತ ವ್ಯಕ್ತಿಗಳಿಗೆ ಈ ವರ್ಷ ತುಂಬಾ ಹೆಲ್ಪ್ಫುಲ್ ಆಗಿರತ್ತೆ. ಒಂದು ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಥವಾ ಎಲ್ಲೋ ಒಂದು ದೇವಸ್ಥಾನಗಳಿಗೆ ಹೋದಾಗ ಒಳ್ಳೆ ಗುರುಗಳು ಅಥವಾ ಅವ್ರಿಗೆ ಮಾರ್ಗದರ್ಶನ ಕೊಡುವಂತವ್ರು ಸಿಗ್ತಾರೆ. ಇನ್ನು ಮಹಿಳೆಯರಿಗೆ ಬಂದಾಗ ತುಂಬಾ ಯೋಚನೆಗಳು ಜಾಸ್ತಿ ಆಗತ್ತೆ. ಅದು ಕುಟುಂಬದ ಬಗ್ಗೆ ಯೋಚನೆಗಳು, ಮಕ್ಕಳ ಬಗ್ಗೆ ಯೋಚನೆ, ಅದೇ ರೀತಿಯಾದ ಹೊಸ ಹೊಸ ಜವಾಬ್ದಾರಿಗಳು ಮನೆಗೆ ಸಂಬಂಧಪಟ್ಟಿರುವಂತದ್ದು ಬರೋದು. ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಳೆದ ವರ್ಷಕ್ಕಿಂತ ಈ ವರ್ಷ ಎಲ್ಲೋ ಒಂದ್ ಕಡೆ ಸಿಗಾಕೊಂಡಂಗೆ ಅನ್ಸ್ತಾ ಇರತ್ತೆ. ಆದ್ರೆ ವರ್ಷ ಅಂತ್ಯದಲ್ಲಿ ಇದು ಒಳ್ಳೆ ಶುಭ ಫಲಿತವನ್ನು ಪಡಿತಾರೆ. ಸಿನಿಮಾ ಮತ್ತೆ ಮಾಧ್ಯಮದಲ್ಲಿರೋರಿಗೆ ಇದು ಒಳ್ಳೆ ಅವಕಾಶಗಳಂತೂ ಸಹ ಸಾಧಾರಣವಾಗಿರುವಂತ ಒಂದು ವರ್ಷ ಆಗಿರತ್ತೆ. ಇದೇ ಆ ಧನುರಾಶಿಯವರು ಇನ್ನ ಒಳ್ಳೆ ಫಲಿತಾಂಶಗಳನ್ನ ಪಡಿಬೇಕು ಅಂತ ಅಂದಾಗ ಅವರು ಗುರುವಿನ ಪ್ರಾರ್ಥನೆ ಹೆಚ್ಚಿಗೆ ಮಾಡಿದಷ್ಟು ಈ ವರ್ಷ ಅದೇ ಶ್ರೀ ಪರಾಭವ ನಾಮ ಸಂವತ್ಸರ ಅವರಿಗೆ ಒಳ್ಳೆ ಫಲಿತಾಂಶಗಳಂತೂ ಬರುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಇರುವಂತದ್ದನ್ನ ಅಳವಡಿಸಿಕೊಂಡಷ್ಟು ಇನ್ನ ಹೆಚ್ಚು ಶುಭ ಫಲಿತವನ್ನು ಅವರು ಅಪೇಕ್ಷಿಸಬಹುದು. ಶ್ರೀ ಪರಾಭವ ನಾಮ ಸಂವತ್ಸರ ಮಕರ ರಾಶಿಯ ವರ್ಷ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ವರ್ಷ ಅವರಿಗೆ ಮಧ್ಯಮವಾಗಿದ್ದು ಕ್ರಮೇಣ ಇವರ ಒಂದು ಪ್ರಗತಿಯನ್ನು ನೋಡ್ತಾ ಹೋಗ್ತಾರೆ. ಕೆಲವು ಶುಭ ಕಾರ್ಯಗಳನ್ನು ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಯಾರು ಉದ್ಯೋಗದಲ್ಲಿ ಇರ್ತಾರೋ ಅವ್ರಿಗೆ ಹೊಸ ಹೊಸ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಬಂದಿದ ತಕ್ಷಣ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗೋದು. ಆ ಒತ್ತಡದಿಂದ ಈ ಒತ್ತಡದಿಂದ ಕೆಲಸ ಮಾಡಿದ್ರು ಅವ್ರು ಇಷ್ಟಪಟ್ಟು ಮಾಡ್ತಾ ಹೋದಾಗ ಇವರು ಅದೇ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಪಡೆಯುವಂತ ವರ್ಷ ಆಗಿರುತ್ತೆ. ಹೊಸ ಹೊಸ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತಾರೋ ಅದನ್ನ ಮಾಡುವಂತ ಸಂದರ್ಭ ಆಗಿರುತ್ತೆ. ಅದರಿಂದ ಇವರಿಗೆ ಹೆಸರು ಬರುತ್ತೆ, ಕೀರ್ತಿನೂ ಬರುತ್ತೆ. ಒಂದು ಡಿಸಿಪ್ಲೈನ್ಡ್ ಲೈಫ್ನ ಇವರು ಅಪೇಕ್ಷಿಸಬಹುದು. ಈ ವರ್ಷ ಎಷ್ಟು ಡಿಸಿಪ್ಲೈನ್ಡ್ ಆಗಿ ಇವರು ವರ್ಕ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಆರೋಗ್ಯ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸಬೇಕು. ಬೆನ್ನೋವು ಆಗಿರಬಹುದು ಅಥವಾ ಈ ಮೂಳೆಗೆ ಸಂಬಂಧಪಟ್ಟ ರೋಗಗಳಾಗಿರಬಹುದು, ತಲೆನೋವು, ಇಂಥದ್ನೆಲ್ಲ ಜಾಸ್ತಿಯಾಗಿ ಕಾಣ್ತಾ ಹೋಗುತ್ತೆ. ಇದಕ್ಕೆ ಏನು ಅವರು ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರೆ ಆರೋಗ್ಯ ವಿಷಯದಲ್ಲಿ ಕೂಡ ಅವ್ರನ್ನ ಆದಷ್ಟು ಜಾಗೃತಿಯಾಗಿ ಇರೋದಕ್ಕಿಂತ ಅವ್ರ ಆರೋಗ್ಯನ ಕಾಪಾಡ್ಕೊಳ್ತಬಹುದು. ಇದೇ ಈ ಮಕರ ರಾಶಿಯಲ್ಲಿರುವಂತ ಸ್ತ್ರೀಯರಿಗೆ ಈಗ ಏನಾಗುತ್ತೆ, ಮನೆಯ ಜವಾಬ್ದಾರಿ ಹೆಚ್ಚಿಗೆ ಆಗಿ ಅವರ ಮಕ್ಕಳ ಜವಾಬ್ದಾರಿ ಅಂದ್ರೆ ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಮಾಡುವಂಥದ್ದು, ಅವರ ಪ್ರಗತಿಯ ಬಗ್ಗೆ ಯೋಚನೆ ಮಾಡೋದು, ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡುವಂತ ಸಂದರ್ಭಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅವರ ಭವಿಷ್ಯದ ಬಗ್ಗೆ. ಸೊ ಈ ಯಾರು ಮಕರ ರಾಶಿಯ ಮಹಿಳೆಯರು ಯಾರು ಇರ್ತಾರೋ ಅವರಿಗೆ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ಆಸ್ತಿ ಬರುವಂತದ್ದು ಸಂದರ್ಭಗಳು ಇರುತ್ತೆ. ಆದ್ರೆ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರುವಂತ ಸಂದರ್ಭ ಅಥವಾ ಸಮಯ. ಮಕರ ರಾಶಿಯಲ್ಲಿರುವಂತ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ತಗೋಬೇಕು ಅನ್ಕೋತಾ ಇರ್ತಾರೋ ಈ ವರ್ಷ ಅವರು ಸ್ಟಾರ್ಟ್ ಮಾಡಿದ್ರೆ ಅವರು ಸಕ್ಸಸ್ ಅನ್ನೋದು ಜಾಸ್ತಿ ನೋಡ್ತಾ ಹೋಗ್ತಾರೆ. ರೈತರಿಗೆ ಈ ವರ್ಷ ತುಂಬಾ ಮಿಶ್ರ ಫಲ ಆಗಿರುತ್ತೆ. ಮಕರ ರಾಶಿಯ ರೈತರಿಗೆ ತುಂಬಾ ಮಿಶ್ರ ಫಲ ಆಗಿರುತ್ತೆ. ರಾಜಕಾರಣಿಗಳಿಗೆ ಬಂದಾಗ ಜವಾಬ್ದಾರಿ ಜಾಸ್ತಿ ಆದ್ರೂ ವರ್ಷಾಂತ್ಯದಲ್ಲಿ ಒಳ್ಳೆ ಹೆಸರು, ಇನ್ಕಮ್ ಆಗ್ಲಿ ಅಥವಾ ಅವ್ರ ಒಂದು ಪಾಸಿಟಿವ್ ವೈಬ್ಸ್ ನ ಪಡಿತಾರೆ. ಇನ್ನ ಸಿನಿಮಾ ಮತ್ತೆ ಮಾಧ್ಯಮದಲ್ಲಿ ಯಾರು ಇರ್ತಾರೋ ಇವ್ರಿಗೆ ಒಳ್ಳೆ ಒಳ್ಳೆ ಅವಕಾಶಗಳಂತೂ ಸಿಕ್ಕೇ ಸಿಗುತ್ತೆ. ಬಟ್ ಕಷ್ಟನೂ ಅದೇ ತರ ಪಡುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರೋರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ. ಒಳ್ಳೆ ಹೆಸರನ್ನ ಪಡೆಯಬಹುದು. ಒಳ್ಳೆ ಒಳ್ಳೆ ಗುರುಗಳ ಒಂದು ಸಂಪರ್ಕಗಳು ಸಿಗ್ತಾ ಹೋಗುತ್ತೆ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಆಗ್ತಾ ಹೋಗುತ್ತೆ. ಈ ತರದೆಲ್ಲ ಈ ಮಕರ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಇನ್ನಷ್ಟು ಒಳ್ಳೆ ಫಲಿತಾಂಶಗಳನ್ನ ಕೊಡಬೇಕು ಅಂತ ಅಂದಾಗ ಅವರು ಆದಷ್ಟು ಸುಬ್ರಹ್ಮಣ್ಯ ಅಥವಾ ದುರ್ಗಾ ಆರಾಧನೆಗಳನ್ನ ಜಾಸ್ತಿ ಮಾಡ್ತಾ ಆದಷ್ಟು ಇನ್ನ ಒಳ್ಳೆ ಫಲಿತಾಂಶಗಳು ಬರುತ್ತೆ. ಯಾವುದೇ ಮಾತಾಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಮಕರ ರಾಶಿಯವರು ಈ ವರ್ಷ ಇನ್ನ ತುಂಬಾ ಒಳ್ಳೆ ಫಲಿತಾಂಶಗಳನ್ನ
ಅವರು ಅಪೇಕ್ಷಿಸಬಹುದು. ಶ್ರೀ ಪರಾಭವ ನಾಮ ಸಂವತ್ಸರ ಕುಂಭರಾಶಿಯ ವರ್ಷ ಫಲವನ್ನ ಈಗ ನೋಡ್ತಾ ಹೋಗೋಣ. ಈ ವರ್ಷ ಇವ್ರು ಹೆಚ್ಚು ಮಾತಿನ ಬಗ್ಗೆ ಗಮನ ಇಡಬೇಕು. ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಇವರಿಗೆ ಕೀವರ್ಡ್ ಅಂತ ಎಚ್ಚರದಿಂದ ಮಾತು ಆಡುವಂಥದ್ದೇ ಈ ವರ್ಷ ಇವರಿಗೆ ಕೀವರ್ಡ್ ಅಂತ ಅನ್ಕೋಬೇಕು. ಯಾಕಂತಂದ್ರೆ ಇವ್ರಿಗೆ ಮಾತಿನಿಂದಾನೇ ಇವರಿಗೆ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡುವಂಥದ್ದು ಸಂದರ್ಭಗಳು ಕಾಣಿಸ್ತಾ ಇದೆ. ಅನ್ನೆಸೆಸರಿಯಾಗಿ ಅಥವಾ ಅನವಶ್ಯಕವಾಗಿ ಸುಮ್ಮನೆ ಮಾತನ್ನ ಕೊಟ್ಟು ಅದನ್ನ ನಿಭಾಯಿಸಕ್ಕಾಗದೆ ಸ್ವಲ್ಪ ಯೋಚನೆಗಳಿಗೆ ಇವರು ಬೀಳ್ತಾ ಹೋಗ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಬರುತ್ತೆ. ಹಾಗೆ ಒಳ್ಳೆ ಅಂದ್ರೆ ಉದ್ಯೋಗದಲ್ಲಿ ಮತ್ತೆ ವ್ಯಾಪಾರದಲ್ಲಿ ಇವರಿಗೆ ಹೊಸ ಅವಕಾಶಗಳು ಸಿಗ್ತವೆ. ಅದಕ್ಕೆ ತಕ್ಕಂತೆ ಒತ್ತಡನೂ ಇರುತ್ತೆ, ಅದಕ್ಕೆ ತಕ್ಕಂತೆ ಸಂಪಾದನೆನೂ ಇರುತ್ತೆ. ಯಾವಾಗ ಸಂಪಾದನೆ ಇರುತ್ತೋ ಖರ್ಚು ಇವರಿಗೆ ಈ ವರ್ಷ ತುಂಬಾ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಹೋಗ್ತಾರೆ. ಅದ್ರ ಪಕ್ಕ ಸ್ವಲ್ಪ ಯೋಚನೆ ಮಾಡಿ ಖರ್ಚನ್ನ ಕಡಿಮೆ ಮಾಡ್ತಾ ಹೋದಷ್ಟು ಇವರು ಬ್ಯಾಲೆನ್ಸ್ಡ್ ಲೈಫ್ನ ಅನುಭವಿಸ್ತಾ ಹೋಗ್ಬೋದು. ಈ ರಾಶಿಯ ಮಹಿಳೆಯರಿಗೆ ಹೊಸ ವಿದ್ಯೆಯನ್ನು ಕಲಿಬೇಕು ಅಂತ ಅನ್ಸೋದು, ಟೆಕ್ನಾಲಜಿನ ಕಲಿಬೇಕು ಅಂತ ಅನ್ಸೋದು, ಅಥವಾ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಸೋದು, ಮನೆಗೆ ಮತ್ತೆ ಈ ಕೆಲ್ಸದ ಎರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಒಂದ್ ಸ್ವಲ್ಪ ಕಷ್ಟಕರವಾಗಿ ಆಗ್ಬೋದು. ಆದ್ರೆ ವರ್ಷದ ಕೊನೆಯಲ್ಲಿ ಇವರಿಗೆ ಒಳ್ಳೆ ಫಲಿತಾಂಶವನ್ನ ಪಡಿತಾರೆ. ವಿದ್ಯಾರ್ಥಿಗಳಿಗೆ ಇದೊಂಥರ ಮಿಶ್ರಮ ವರ್ಷನೇ ಅಂತ ಹೇಳ್ಬೇಕು. ಅವರ ಶ್ರಮ ಜಾಸ್ತಿ ಆಗ್ತಾ ಹೋಗ್ಬೇಕು, ಅವಾಗ ಒಳ್ಳೆ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು. ರೈತರಿಗೆ ಇದು ಮಧ್ಯಮ ವರ್ಷ ಆಗಿರತ್ತೆ. ರಾಜಕಾರಣಿಗಳಿಗೆ ಹೊಸ ಜವಾಬ್ದಾರಿಗಳು, ಅವ್ರು ಅನ್ಕೊಳ್ದೇ ಇರುವಂತ ಕಾರ್ಯಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡುವಂಥದ್ದು, ಇಂಥದ್ದೆಲ್ಲ ಈ ವರ್ಷ ಅವರಿಗೆ ಅವಕಾಶ ಜಾಸ್ತಿ ಸಿಗ್ತಾ ಹೋಗುತ್ತೆ. ಆದ್ರೆ ವರ್ಷಾಂತ್ಯದಲ್ಲಿ ಒಂದು ಒಳ್ಳೆ ವಿಷಯ ಅಂತೂ ಇವರು ಪಡಿಬಹುದು ಅವರ ಕಾರ್ಯಕ್ಷೇತ್ರದಲ್ಲಿ. ಮತ್ತೆ ಇದೇ ಕುಂಭರಾಶಿಯ ಆಧ್ಯಾತ್ಮಿಕ ಯಾರು ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅಥವಾ ಸಾಧಕರು ಇರ್ತಾರೋ ಅಂಥವ್ರಿಗೆ ಅವರ ಪ್ರಗತಿ ತುಂಬಾ ಸ್ಲೋ ಅಂತ ಅನಿಸ್ತಾ ಇರತ್ತೆ. ಬಟ್ ಪ್ರಯತ್ನನ ಬಿಡದೆ ಮುನ್ನುಗ್ಗೋದು ತುಂಬಾ ಒಳ್ಳೇದು. ಇನ್ನ ಒಳ್ಳೆ ಫಲಿತಾಂಶಗಳನ್ನ ಕುಂಭರಾಶಿಯವರು ಅಪೇಕ್ಷಿಸಬೇಕು ಅಂತ ಅಂದಾಗ ಆದಷ್ಟು ಈ ಧ್ಯಾನ ಮತ್ತೆ ಈ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡುವಂಥದ್ರಿಂದ ಇವರಿಗೆ ಈ ವರ್ಷ ಇನ್ನ ಒಳ್ಳೆ ಶುಭ ಫಲಿತವನ್ನು ಇವರು ಅಪೇಕ್ಷಿಸಬಹುದು. ಒಟ್ಟಾರೆ ಶ್ರೀ ಪರಾಭವ ಸಂವತ್ಸರ ಇವರಿಗೆ ಮಧ್ಯಮವಾಗಿ ಇರುತ್ತೆ. ಶ್ರೀ ಪರಾಭವ ನಾಮ ಸಂವತ್ಸರ ಮೀನರಾಶಿಯ ವರ್ಷ ಫಲವನ್ನು ನೋಡೋಣ. ಈ ವರ್ಷ ಮೀನರಾಶಿಯವರಿಗೆ ಮಧ್ಯಮ ಫಲ ಆಗಿರುತ್ತೆ. ಆದರೆ ವರ್ಷಾಂತ್ಯದಲ್ಲಿ ಗೌರವ, ಒಳ್ಳೆ ಹೆಸರು ಎಲ್ಲ ಸಿಗ್ತಾ ಇರುತ್ತೆ. ಆದ್ರೆ ಇವರು ಖರ್ಚಿನ ಮೇಲೆ ಒಂದು ಗಮನ ಇಡಲೇಬೇಕು. ಖರ್ಚಿನ ಮೇಲೆ ನಿಯಂತ್ರಣ ಇರಲೇಬೇಕು ಇವರಿಗೆ. ಈ ವರ್ಷ ಇವರು ಅನ್ಕೊಳ್ದಿರೋ ಅಂತ ಖರ್ಚುಗಳೆಲ್ಲ ಇವ್ರ ತಲೆ ಮೇಲೆ ಬರ್ತಾ ಇರುತ್ತೆ. ಪ್ಲಾನಿಂಗ್ ಇಲ್ಲ ಅಂತ ಅಂದ್ರೆ ಈ ವರ್ಷ ತುಂಬಾ ಏಟ್ ತಿನ್ನುವಂತ ಸಂದರ್ಭಗಳು ಕಾಣಿಸ್ತಿದೆ. ಮೀನರಾಶಿಯಲ್ಲಿ ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಾರೋ ಅವರಿಗೆ ಪ್ರಯತ್ನದಿಂದ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಪಡಿತಾರೆ. ಅಂದ್ರೆ ಉದ್ಯೋಗ ಅನ್ನೋದು ಸಿಗುವಂತ ಯಶಸ್ಸು ಅನ್ನೋದು ಇದ್ದೇ ಇದೆ. ಉದ್ಯೋಗದಲ್ಲಿ ಆಲ್ರೆಡಿ ಯಾರು ಇರ್ತಾರೋ ಅಂಥವ್ರಿಗೆ ಅಲ್ಲಿ ಕೆಲಸ ಎಲ್ಲ ವಾತಾವರಣಗಳೆಲ್ಲ ಚೆನ್ನಾಗಿದ್ರು ಕೆಲವು ಟೈಮಲ್ಲಿ ಈ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಆಫೀಸ್ ಪಾಲಿಟಿಕ್ಸ್ಗೆ ಗುರಿ ಆಗ್ಬೇಕಾಗತ್ತೆ ಇವರು. ಆದ್ರಿಂದ ಇವರಿಗೆ ಸ್ವಲ್ಪ ಹೆಸರು ವರ್ಷದ ಮೊದಲಲ್ಲಿ ಸ್ವಲ್ಪ ಹೆಸರನ್ನ ಕಟ್ಸ್ಕೊಂಡ್ರು ವರ್ಷದ ಅಂತ್ಯದಲ್ಲಿ ಅದನ್ನ ಇವರು ಪ್ರೂವ್ ಮಾಡಿಕೊಂಡು ನಿರೂಪಿಸ್ಕೊಂಡು ಅವರು ಒಳ್ಳೆ ಹೆಸರನ್ನ ಪಡಿತಾ ಹೋಗ್ತಾರೆ. ಮಹಿಳೆಯರಿಗೆ ಇದು ತುಂಬಾ ಮಧ್ಯಮ ಫಲವಾಗಿ ಇರುತ್ತೆ. ಕುಟುಂಬದ ವಿಷಯಗಳಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಅವರು ಗಮನ ಕೊಡುವಂತ ವರ್ಷ ಆಗಿರುತ್ತೆ. ಪ್ರಯತ್ನ ಬೇಕೇ ಬೇಕು. ಯುವಕರಲ್ಲಿ ಧಾರ್ಮಿಕ ವಿಚಾರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವೇದಾಧ್ಯಯನ ಯಾರಾದ್ರೂ ಮಾಡ್ತಾ ಇರ್ತಾರೆ, ವೇದಾಧ್ಯಯನ ಜಾಸ್ತಿ ಆಗುವಂಥದ್ದು, ಪೂಜೆ ಪುನಸ್ಕಾರ, ಅಂದ್ರೆ ಆಧ್ಯಾತ್ಮಿಕದ ಕಡೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜಕಾರಣಿಗಳಿಗೆ ಇದು ತುಂಬಾ ಮಧ್ಯಮ ವರ್ಷ ಅಂತಾನೆ ಹೇಳ್ಬೇಕು. ಹಾಗೆ ರೈತರಿಗೂ ಅಷ್ಟೇನೆ ಇದು ಅಷ್ಟೊಂದು ಶುಭಕರವಾಗಿರುವಂತ ವರ್ಷ ಅಂತ ಅನ್ಸ್ತಿಲ್ಲ. ಸೊ ಅವ್ರು ತುಂಬಾ ಜಾಗ್ರತೆಯಾಗಿರ್ಬೇಕು. ಅವ್ರೇನಾದ್ರು ಒಂದು ಹೊಸ ಬೆಳೆಯನ್ನ ಬೆಳಿಬೇಕು ಅಂತಿದ್ದಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋದ್ರೆ ಒಳ್ಳೇದು.
ಆರೋಗ್ಯ ವಿಷಯದಲ್ಲಿ ತುಂಬ ಜಾಗೃತಿಯಾಗಿರಬೇಕು. ಪಾದಗಳು, ಕಾಲು ನೋವು ಇವೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮುಂಚೆನೆ ಅದಕ್ಕೆ ಏನು ಪ್ರಿಕಾಷನ್ಸ್ ಬೇಕೋ ಅದನ್ನ ತಗೊಳ್ತಾ ಹೋದ್ರೆ ಒಳ್ಳೇದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅವ್ರು ಹೆಚ್ಚಿಗೆ ಅವರ ಸಾಧನೆಯನ್ನು ಮಾಡಲೇಬೇಕಾಗತ್ತೆ ಈ ವರ್ಷ. ರಿಸಲ್ಟ್ ಅಂತೂ ಖಂಡಿತ ಪಾಸಿಟಿವ್ ಆಗೇ ಇದೆ. ಅದೇ ವರ್ಷಾಂತ್ಯದ ಒಳಗೆ ಅವ್ರಿಗೆ ಒಳ್ಳೆ ಅನುಭವ ಅಂತೂ ಹಾಗೆ ಆಗತ್ತೆ. ಸಿನಿ ಮತ್ತೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಇವ್ರಿಗೂ ಅಷ್ಟೇ ಮಾಡ್ರೇಟ್ ಆಗಿರುವಂಥದ್ದು ಕಾಣಿಸ್ತಿರೋದು. ಬಟ್ ಪ್ರಯತ್ನದಿಂದ ಅವಕಾಶಗಳು ಸಿಕ್ಕತ್ತೆ. ಬಟ್ ಧನಲಾಭವನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಮಧ್ಯಮವಾಗಿರುತ್ತೆ. ಇನ್ನಷ್ಟು ಸ್ವಲ್ಪ ಒಂದು ಪಾಸಿಟಿವ್ ಇದನ್ನ ತಗೋಬರ್ಬೇಕು ಅಂತ ಅಂದಾಗ ಇವರು ಆದಷ್ಟು ಗುರು ಪ್ರಾರ್ಥನೆಯನ್ನ ಮಾಡೋದು, ನವಗ್ರಹ ಆರಾಧನೆ ಮಾಡೋದು, ಶನಿ ಆರಾಧನೆ ಮಾಡೋವಂಥದ್ದು ಈ ಥರದ್ದೆಲ್ಲ ಮಾಡಿದಾಗ, ಹನುಮಾನ್ ಚಾಲೀಸ್ ಓದ್ಕೊಳ್ಳೋವಂಥದ್ದು ಇವೆಲ್ಲ ಮಾಡಿದಾಗ ಇನ್ನು ಸ್ವಲ್ಪ ಒಳ್ಳೆ ಫಲಿತಾಂಶಗಳನ್ನ ಇವರು ಪಡಿಬಹುದು. ಒಟ್ಟಾರೆ ಈ ಮೀನರಾಶಿಯವರಿಗೆ ಪರಾಭವ ಸಂವತ್ಸರ ಮಧ್ಯಮವಾಗಿ ಇರುತ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.